ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮೇಷರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. 2026 ಜನವರಿ ತಿಂಗಳು ಮೇಷರಾಶಿಯವರಿಗೆ ಜೀವನದ ವಿವಿಧ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ತರಲಿದೆ. ಈ ತಿಂಗಳು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ್ದು, ಆರಂಭದಲ್ಲಿ ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ತಿಂಗಳ ಅರ್ಧ ಭಾಗ ಅಂದ್ರೆ 1ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟಾಗಬಹುದು ಅಥವಾ ವರ್ಕ್ ಪ್ರೆಷರ್ ಜಾಸ್ತಿ ಆಗಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ. ಸೊ ವಿವರವಾಗಿ ಜನವರಿ ತಿಂಗಳು 2026 ಭವಿಷ್ಯ ನೋಡೋದಾದ್ರೆ, ಮುಖ್ಯವಾಗಿ ಏನೇನ್ ಚೇಂಜಸ್ ಇರುತ್ತೆ ಅದನ್ನು ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ, ಪ್ರಗತಿ ಕಾಣುತ್ತೀರಿ. ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುತ್ತದೆ. ಸಹೋದ್ಯೋಗಿಗಳಿಗೆ ಬೆಂಬಲ ದೊರೆಯುತ್ತದೆ. ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಈ ತಿಂಗಳು. ಆಮೇಲೆ ವರ್ಗಾವಣೆ ನೋಡೋದಾದ್ರೆ, ಉದ್ಯೋಗಸ್ಥರಿಗೆ ಈ ತಿಂಗಳು ಸ್ಥಳ ಬದಲಾವಣೆ ಅಥವಾ ಬೇರೆಡೆಗೆ ವರ್ಗಾವಣೆಯಾಗುವ ಬಲವಾದ ಸಾಧ್ಯತೆಗಳಿವೆ. ಅಂದ್ರೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಈ ಕಡೆ ಬಿಟ್ಟು ಬೇರೆ ಕಡೆ ನಿಮಗೆ ಕೆಲಸ ಮಾಡಕ್ ಈ ತಿಂಗಳು ಅವರು ಹೇಳಬಹುದು ಅಂತ ಹೇಳ್ತಾ ಇದ್ದೀನಿ. ವ್ಯಾಪಾರಸ್ಥರು ನೋಡೋದಾದ್ರೆ, ಉದ್ಯಮಿಗಳಿಗೆ ತಿಂಗಳ ಉತ್ತರಾರ್ಧದಲ್ಲಿ ಅಂದ್ರೆ ಮೊದಲನೇ 15 ದಿನಗಳಲ್ಲಿ ವ್ಯಾವಹಾರಿಕ ಪ್ರಯಾಣಗಳು ಲಾಭದಾಯಕವಾಗಿರುತ್ತದೆ. ಹೊಸ ಹೂಡಿಕೆಗೆ ಇದು ಪೂರಕ ಸಮಯ ಆಗಿರುತ್ತದೆ. ಈ ತಿಂಗಳು ನೀವು ಯಾವುದೇ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನೀವು ಮಾಡಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಆದಾಯ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಬಾಕಿ ಹಣ ವಾಪಸ್ ಆಗುವ ಸಾಧ್ಯತೆ ಕೂಡ ಇದೆ. ಆಮೇಲೆ ವೆಚ್ಚದಲ್ಲಿ ಆದಾಯ ಹೆಚ್ಚಾದರೂ ಸಹ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ಸೊ ಪ್ರತಿಷ್ಠೆಗಾಗಿ ಅಥವಾ ವಿಲಾಸಿ ವಸ್ತುಗಳನ್ನು ಖರೀದಿಸುವಕ್ಕಾಗಿ ಹಣ ವ್ಯಯಿಸುತ್ತೀರಿ. ಸ್ವಲ್ಪ ನಿಯಂತ್ರಣದಲ್ಲಿ ಇರಬೇಕು ನೀವು. ಅನವಶ್ಯಕ ಖರ್ಚು ವೆಚ್ಚಗಳನ್ನು ಮಾಡಬಾರದು. ಹೂಡಿಕೆಯಲ್ಲಿ ನೋಡೋದಾದ್ರೆ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಸ್ವಲ್ಪ ನೀವು ಎಚ್ಚರದಿಂದಿರಬೇಕು. ತಜ್ಞರ ಸಲಹೆಯನ್ನು ಪಡೆದುಕೊಂಡ್ರೆ ನಿಮಗೆ ಒಳ್ಳೆ ಲಾಭವನ್ನು ಬರುತ್ತದೆ. ಹಾಗೆ ನಿಮಗೆ ಏನು ಗೊತ್ತಿಲ್ಲದೆ ಸಡನ್ ಆಗಿ ಹಾಕಿದ್ರೆ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅದು ಗೊತ್ತಿರೋರ್ನ ಸಲಹೆ ತಗೊಂಡು ನೀವು ಶೇರ್ ಮಾರುಕಟ್ಟೆಯಲ್ಲಿ ಹಾಕಿದ್ರೆ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ. ಪ್ರೀತಿ ಮತ್ತು ಸಂಸಾರದಲ್ಲಿ ನೋಡೋದಾದ್ರೆ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಆದರೆ ಕುಟುಂಬದ ನಡುವೆ ಸಣ್ಣ ಪುಟ್ಟ ಸಮನ್ವಯದ ಕೊರತೆ ಅಥವಾ ವಾದ ವಿವಾದಗಳು ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಅಂತ ನಾನು ಹೇಳ್ತೀನಿ ನಿಮಗೆ. ದಾಂಪತ್ಯದ ಜೀವನದಲ್ಲಿ ನೋಡೋದಾದ್ರೆ, ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಸಂಗಾತಿಯ ಒಡ ಹುಟ್ಟಿದವರ ಕಾರಣದಿಂದ ಸಣ್ಣ ಅಸಮಾಧಾನ ಮೂಡಬಹುದು ನಿಮ್ಮ ಮನಸ್ಸಲ್ಲಿ. ಇದನ್ನು ನೀವು ಕೂತು ಮಾತುಕತೆ ಮೂಲಕ ಬಗೆಹರಿಸಿಕೊಂಡ್ರೆ ಇದು ಬಗೆಹರಿಯುತ್ತದೆ. ಅವಿವಾಹಿತರು ಪ್ರೇಮ ಸಂಬಂಧದಲ್ಲಿ ಕೇತುವಿನ ಪ್ರಭಾವದಿಂದ ಸ್ವಲ್ಪ ಅನಿಶ್ಚಿತ ಇರಬಹುದು. ಆದರೆ ಹೊಸ ಸಂಬಂಧಗಳಿಗೆ ನಾಂದಿ ಹಾಡಲು ಇದು ಒಳ್ಳೆಯ ಸಮಯ. ಸೊ ಆರೋಗ್ಯದಲ್ಲಿ ನೋಡೋದಾದ್ರೆ, ಈ ತಿಂಗಳು ಆರೋಗ್ಯದಲ್ಲಿ ಏರಿಳಿತ ಕಾಣಿಸಬಹುದು. ಶೀತ, ಜ್ವರ, ಸಾಂಕ್ರಾಮಿಕ ಸಮಸ್ಯೆಗಳ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ಇರಬೇಕು ನೀವು. ವಿಶೇಷವಾಗಿ ಬೆನ್ನು ನೋವು ಅಥವಾ ಕಿವಿ ನೋವು ಈ ತರ ಸಮಸ್ಯೆ ಕಾಡಬಹುದು ಈ ತಿಂಗಳು ನಿಮಗೆ. ಒಳ್ಳೆ ಆಹಾರ ಮತ್ತೆ ಪ್ರಯಾಣ ಮಾಡುವ ಮುನ್ನ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಸೇಫ್ ಆಗಿ ಎಲ್ಲ ತಗೊಂಡು ಓಡಾಡಬೇಕು. ಅಂದ್ರೆ ಸ್ವೆಟರ್ ಆಗಿರಬಹುದು, ಹತ್ತಿ ಕಾಟನ್ ಆಗಿರ್ಬೋದು, ಕಿವಿಗೆ ಬೆಚ್ಚಗೆ ಇಟ್ಕೋಬೇಕು ನೀವು. ಈ ತಿಂಗಳು ಸ್ವಲ್ಪ ಥಂಡಿ ಇರೋದ್ರಿಂದ ಎಷ್ಟಾಗತ್ತೆ ಅಷ್ಟು ನೀವು ಬೆಚ್ಚಗಿದ್ರೆ ಶೀತ ಜ್ವರ ಇದು ಬರದೆ ತಡಿಬಹುದು. ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಠಿಣ ಪರಿಶ್ರಮದ ಅಗತ್ಯವಿದೆ. ಆದರೆ ಸಂಶೋಧನೆ ಮತ್ತು ಗೂಢ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ನಿಮಗೆ. ವಿದೇಶದಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸುವವರು ಈ ತಿಂಗಳು ಪ್ರಯತ್ನ ಮಾಡಿದರೆ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ಶುಭ ಸೂಚನೆಗಳು ಅಥವಾ ಪರಿಹಾರಗಳು ಏನಾದ್ರೂ ಬೇಕು ಅಂತಂದ್ರೆ, ಅದೃಷ್ಟ ಬಣ್ಣ ನಿಮಗೆ ಈ ತಿಂಗಳು ಕೆಂಪು ಅಥವಾ ಹಳದಿ. ನೀವು ಯಾವ್ದಾದ್ರು ಹೊಸ ಕೆಲ್ಸಕ್ಕೆ ಹೋಗೋದಾದ್ರೆ ಅಥವಾ
ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಹೋಗೋದಾದ್ರೆ ನಿಮ್ಗೆ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರ ಧರಿಸಿ ಹೋದ್ರೆ ನಿಮ್ಗೆ ತುಂಬಾ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಆಮೇಲೆ ಆ ಕೆಲ್ಸನೂ ಸಕ್ಸಸ್ ಆಗುತ್ತೆ. ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು ಈ ತಿಂಗಳು 1 ಮತ್ತು 8. ನೀವು ಯಾವುದೇ ಒಂದು ಕೆಲಸ ಮಾಡೋಕ್ ಹೋದ್ರು ಆ ನಂಬರ್ನ ನೀವು ಕೈಯಲ್ಲಿ ಬರ್ಕೊಂಡು ಹೋದ್ರು ನಿಮಗೆ ಅದು ಸಕ್ಸಸ್ ಆಗುತ್ತೆ. ಇನ್ನು ಪರಿಹಾರ ನೋಡೋದಾದ್ರೆ ಪ್ರತಿ ಶನಿವಾರ ಅಂಗವಿಕಲರ ಆಹಾರ ನೀಡಿ ಅಥವಾ ದಾನ ಮಾಡಿ ಹನುಮಾನ್ ಚಾಲೀಸವನ್ನು ಪಠಿಸೋದನ್ನು ಮಾತ್ರ ಮರಿಬೇಡ್ರಿ. ಇದು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗತ್ತೆ. ಸೊ ಇದಿಷ್ಟೆಲ್ಲ ಬಂದ್ಬಿಟ್ಟು ಮೇಷ ರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ. ಸೊ 2026 ಜನವರಿ ತಿಂಗಳು ವೃಷಭ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡಲಿದೆ. ವರ್ಷದ ಆರಂಭವು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತಂದರೆ ಆರ್ಥಿಕ ಮತ್ತು ಕೌಟುಂಬಿಕ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯವಿದೆ. ಸೊ ಇನ್ ಡೀಪ್ ನೋಡೋದಾದ್ರೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಏನಾಗುತ್ತೆ, ಪ್ರಗತಿ ಪರ ನೋಡೋದಾದ್ರೆ ಈ ತಿಂಗಳು ರಾಹು 10ನೇ ಮನೆಯಲ್ಲಿರೋದ್ರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಹೊಸ ಕೆಲಸದ ಆಫರ್ಗಳು ನಿಮ್ಮನ್ನು ಹುಡುಕಿ ಬರುತ್ತದೆ. ಆದ್ರೆ ಸ್ವಲ್ಪ ನೀವು ಎಚ್ಚರದಲ್ಲಿರ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರ ಅಥವಾ ಅಹಂಕಾರದ ಬಗ್ಗೆ ಎಚ್ಚರಿಕೆ ಇರಲಿ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ಹಾಗೂ ವ್ಯಾಪಾರಸ್ಥರಿಗೆ ನೋಡೋದಾದ್ರೆ ಸ್ಥಗಿತಗೊಂಡ ಯೋಜನೆಗಳು ಮತ್ತೆ ಆರಂಭವಾಗಲಿದೆ. ಹಿರಿಯರ ಅಥವಾ ಅನುಭವಿಗಳ ಮಾರ್ಗದರ್ಶನದಿಂದ ವ್ಯಾಪಾರದಲ್ಲಿ ತುಂಬಾ ಲಾಭನ ಪಡಿತೀರಾ. ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ತಿಂಗಳ ಆರಂಭದಲ್ಲಿ ಶುಕ್ರ ಮತ್ತು ಚಂದ್ರನ ಸಂಯೋಗದ ಫಲವಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಆದರೆ ಕೇತು 4ನೇ ಮನೆಯಲ್ಲಿರೋದರಿಂದ ಆಸ್ತಿ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಬರಬಹುದು. ಅನಗತ್ಯ ಹೂಡಿಕೆಗಳಿಂದ ಸ್ವಲ್ಪ ದೂರ ಇರಬೇಕು ನೀವು, ಇಲ್ಲ ಅಂತಂದ್ರೆ ತುಂಬಾ ಲಾಸ್ ಅನ್ನ ಅನುಭವಿಸ್ತೀರಾ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಶಿಸ್ತು ಮತ್ತು ಶಾಂತಿಯಿಂದ ವರ್ತಿಸಿದರೆ ನಿಮಗೆ ಸಮಸ್ಯೆಯನ್ನು ದೂರ ಮಾಡಲು ಪ್ರಯತ್ನ ಪಡಬಹುದು. ಪ್ರೇಮಿಗಳಿಗೆ ಈ ತಿಂಗಳು ಅನುಕೂಲವಾಗಿರುತ್ತದೆ. ನಿಮ್ಮ ಸಂಬಂಧದ ಬಗ್ಗೆ ಮನೆಯವರಿಗೆ ತಿಳಿಸಲು ಇದು ಸೂಕ್ತವಾದ ಸಮಯ. ಈ ತಿಂಗಳು ಉತ್ತರಾರ್ಧದಲ್ಲಿ ಕುಟುಂಬದ ಸಮ್ಮತಿ ಸಿಗುವ ಸಾಧ್ಯತೆ ಇದೆ. ಅಂದ್ರೆ ಉತ್ತರಾರ್ಧ ಅಂದ್ರೆ ಜನವರಿ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕು ಒಳಗೆ ನಿಮ್ಗೆ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗತ್ತೆ. ಹಾಗಾಗಿ ನಿಮ್ಮ ವಿಷಯನ ನೀವು ನಿಮ್ಮ ಹಿರಿಯರ ಹತ್ರ ಮಾತನಾಡಬಹುದು. ವಿವಾಹಿತರು ಸಂಗಾತಿಯೊಂದಿಗೆ ವಾದ ಸಂಭವಿಸಬಹುದು. ಅತ್ತೆ ಮಾವಂದಿರ ಜೊತೆಗಿನ ಸಂಬಂಧದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ಮುಂಗೋಪತನದಿಂದ ಮಾತನಾಡಬಾರದು. ಆರೋಗ್ಯ ಮತ್ತು ಶಿಕ್ಷಣದ ವಿಚಾರ ನೋಡೋದಾದ್ರೆ ಆರೋಗ್ಯದಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಗುಪ್ತ ಸಮಸ್ಯೆಗಳು ಕಾಡಬಹುದು. ಸ್ವಲ್ಪ ನಿಮ್ಮ ಶರೀರವನ್ನು ನೀವು ಕ್ಲೀನ್ ಆಗಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಗುಪ್ತ ಸಂಬಂಧಿತ ಸಮಸ್ಯೆಗಳು ನಿಮಗೆ ಕಾಡುತ್ತೆ. ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಹೆಚ್ಚಾಗಿ ಜಂಕ್ ಫುಡ್ಸ್ ಆಗ್ಲಿ ಆಚೆ ಕಡೆ ಊಟ ಮಾಡೋದನ್ನ ಕಡಿಮೆ ಮಾಡಬೇಕು. ಮನೆಯಲ್ಲಿ ಊಟ ಮಾಡೋದಾದ್ರೆ ನಿಮಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರತ್ತೆ. ಶಿಕ್ಷಣದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಶನಿಯ ಪ್ರಭಾವದಿಂದ ಹೆಚ್ಚಿನ ಶ್ರಮ ಅಗತ್ಯ. ನೀವು ಶಿಸ್ತಿನಿಂದ ಓದಿದರೆ ಮಾತ್ರ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ಮೇಲ್ಮೇಲ್ ಓದಿ ನಾನು ಪಾಸ್ ಆಗ್ತೀನಿ ಅನ್ನೋದಾದ್ರೆ ನಿಮಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ. ಸೊ ಶುಭ ಸೂಚನೆಗಳು ಮತ್ತು ಪರಿಹಾರಗಳು ನಿಮಗೇನಾದ್ರೂ ಬೇಕು ಅನ್ನೋದಾದ್ರೆ ಅದೃಷ್ಟದ ದಿನ ಬಂದ್ಬಿಟ್ಟು ನಿಮಗೆ ಮಂಗಳವಾರ ಮತ್ತೆ ಶುಕ್ರವಾರ ಈ ತಿಂಗಳು. ಈ ದಿನದಲ್ಲಿ ನೀವೇನಾದ್ರೂ ಶುಭ ಕಾರ್ಯ ಮಾಡ್ಬೇಕು ಅಥವಾ ಹೊಸದಾಗಿ ಏನಾದ್ರೂ ಮಾಡ್ಬೇಕು, ಹೊಸ ಕೆಲಸ ಹುಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ನೀವು ಆದಷ್ಟು ಮಂಗಳವಾರ ಮತ್ತೆ ಶುಕ್ರವಾರ ನೋಡಿದ್ರೆ ನಿಮಗೆ ಸಕ್ಸಸ್ ಆಗತ್ತೆ. ಪರಿಹಾರ ನೋಡೋದಾದ್ರೆ ಪ್ರತಿ ಶುಕ್ರವಾರ ಶ್ರೀ ಸೂಕ್ತ ಪಠಿಸುವುದು ಅಥವಾ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುವುದು ಆರ್ಥಿಕ ಸಂಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ನಿಮ್ಗೆ ಶನಿ ಮತ್ತು ರಾಹುವಿನ ದೋಷ ಪರಿಹಾರಕ್ಕಾಗಿ ದಾನ ಧರ್ಮನ ಮಾಡ್ಬೇಕಾಗತ್ತೆ. ಹಾಗೆ ಹಸಿರು ಬಟ್ಟೆಯನ್ನ ಧರಿಸೋದ್ರಿಂದ ನಿಮಗೆ ತುಂಬಾನೇ ಒಳ್ಳೇದಾಗತ್ತೆ. ಯಾವುದಕ್ಕೂ ನಿಮ್ಮ ಜನ್ಮ ಜಾತಕನ ನೀವು ಒಂದು ಸಾರಿ ತೋರಿಸಿದ್ರೆ ನಿಮಗೆ ಇನ್ ಡೀಟೇಲ್ ಆಗಿ ಕರೆಕ್ಟ್ ಆಗಿ ನಿಮ್ಮ ನಕ್ಷತ್ರದ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಸಿಗತ್ತೆ. ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 2, 7 ಮತ್ತು 9.
ಬಿಳಿ ಮತ್ತು ಹಸಿರು ಬಣ್ಣದ ವಸ್ತ್ರ, ಬಟ್ಟೆಯ ಬಣ್ಣವನ್ನು ಧರಿಸಿದರೆ ನಿಮಗೆ ಅನುಕೂಲ. 2026ರ ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಕಾಲವಾಗಿದೆ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಕೆಲವು ಪ್ರಮುಖ ಪ್ರಭಾವಗಳನ್ನು ಬೀರಲಿವೆ. ಮುಖ್ಯ ಅಂಶಗಳು ನೋಡೋದಾದ್ರೆ, ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಯಾವ ತರ ಇದೆ ಅಂದ್ರೆ, ವೃತ್ತಿಯಲ್ಲಿ ಶನಿ ಗ್ರಹವು ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿ ಸಂಚರಿಸುವುದರಿಂದ ಕೆಲಸದಲ್ಲಿ ಜವಾಬ್ದಾರಿಗಳು ಮತ್ತು ಒತ್ತಡ ಹೆಚ್ಚಾಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ನಿಧಾನವಾಗಿ ಸಿಗಲಿದೆ. ಆರ್ಥಿಕತೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸಾಧಾರಣವಾಗಿರಲಿದೆ. ಆದಾಯ ಬಂದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ನಿರೀಕ್ಷಿಸಬಹುದು. ಸಲಹೆ ಏನಾದರೂ ಬೇಕು ಯಾವುದು ವೃತ್ತಿ ಜೀವನದಲ್ಲಿ ಅಥವಾ ಆರ್ಥಿಕ ಸ್ಥಿತಿ ಬಗ್ಗೆ ಅಂತಂದ್ರೆ, ನೀವು ಹೊಸ ವ್ಯವಹಾರ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನು ನೀವು ಪಡೆದುಕೊಂಡರೆ ಬಹಳಷ್ಟು ಉತ್ತಮವಾಗುತ್ತದೆ. ಲಾಸ್ ಆಗೋದ್ರಿಂದ ಮುಕ್ತಿ ಹೊಂದಬಹುದು ನೀವು. ಹಾಗೆ ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಸಂಬಂಧಗಳು ಜನವರಿ ತಿಂಗಳಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಥವಾ ಸಂಗಾತಿಯೊಡನೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಇರಬೇಕು, ಇಲ್ಲ ಅಂತಂದ್ರೆ ಬಹುದೊಡ್ಡ ಜಗಳ ಆಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ. ಪ್ರೇಮ ಜೀವನ ನೋಡೋದಾದ್ರೆ, ಅವಿವಾಹಿತರಿಗೆ ಮದುವೆ ಮಾತುಕತೆ ನಡೆಸಲು ಇದು ಸೂಕ್ತವಾದ ಸಮಯ. ಆದ್ರೆ ಇದೇ ತಿಂಗಳಲ್ಲೇ ಫಿಕ್ಸ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಅದನ್ನ ಈ ತಿಂಗಳಲ್ಲಿ ಪ್ರಾರಂಭ ಮಾಡಬಹುದು. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಈ ತಿಂಗಳು ಹೆಚ್ಚಿನ ಅವಕಾಶ ನೀಡಲಿದೆ. ಸಾಮಾಜಿಕ ಗೌರವ ನಿಮಗೆ ದಕ್ಕಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಈ ತಿಂಗಳು. ಆದರೆ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರದಿಂದಿರಬೇಕು. ನಿಮ್ಮೊಂದಿಗೆ ಬಹಳ ಅನ್ಯೋನ್ಯವಾಗಿರ್ತಾರೆ, ನಿಮ್ಮ ಎದುರುಗಡೆ ತುಂಬಾ ಚೆನ್ನಾಗಿ ವರ್ತಿಸ್ತಾರೆ, ಆದ್ರೆ ನಿಮ್ಮ ಹಿಂದೆ ಬಹುದೊಡ್ಡ ಆರೋಪನೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳ್ತೀನಿ. ಆರೋಗ್ಯ ಮತ್ತು ಶಿಕ್ಷಣ ನೋಡೋದಾದ್ರೆ, ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಮತ್ತೆ ದೈಹಿಕ ಅಸಹಾಯತನ ಕಾಣಬಹುದು. ಏನಕ್ಕೆ ಅಂತಂದ್ರೆ, ವಿಶೇಷವಾಗಿ ಹೊಟ್ಟೆ ಅಥವಾ ಉಸಿರಾಟದ ತೊಂದರೆ ಇರುವವರು ಸ್ವಲ್ಪ ಈ ತಿಂಗಳು ಚಳಿ ಜಾಸ್ತಿ, ಹಾಗಾಗಿ ಜಾಗರೂಕತರಾಗಿರಬೇಕು. ನಿಯಮಿತ ವ್ಯಾಯಾಮ, ಧ್ಯಾನ, ಆದಷ್ಟು ಬಿಸಿ ಉಷ್ಣತೆಯಿಂದ ಹತ್ತಿರ ಇರಬೇಕು. ಹಾಗಾಗಿ ನಿಮಗೆ ಸ್ವಲ್ಪ ಉಸಿರಾಟದ ತೊಂದರೆ ಕಾಣಬಹುದು. ಸ್ವಲ್ಪ ಜಾಗೃತಿಯಾಗಿದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಕಾಡಬಹುದು. ಕಾನ್ಸಂಟ್ರೇಷನ್ನೇ ಇರಲ್ಲ, ಓದ್ಬೇಕು ಅಂತ ಕುತ್ಕೊಳ್ತೀರಾ, ಓದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಸ್ವಲ್ಪ ನೀವು ಹೆಚ್ಚಿನ ಪರಿಶ್ರಮ ಪಡ್ಬೇಕಾಗತ್ತೆ. ಇಲ್ದಿದ್ರೆ ಮತ್ತು ಅದೇ ತರ ಓದಕ್ ಕುತ್ಕೋತೀರಾ, ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಮತ್ತು ಎದ್ದೊಳ್ತೀರಾ. ಈ ತರ ಆಗಿದ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗೋದಿಲ್ಲ. ಹಾಗೆ ಪ್ರಮುಖ ಅಂಶಗಳು, ಅಥವಾ ನಾನೇನಾದ್ರೂ ಒಳ್ಳೆ ಒಂದು ಅಪಾರ್ಚುನಿಟಿಗೆ ಹೋಗ್ತಾ ಇದ್ದೀನಿ, ನನಗೆ ಯಾವ ಒಂದು ಅದೃಷ್ಟದ ಬಣ್ಣ ಒಳ್ಳೇದು ಈ ತಿಂಗಳು ಅಂತಂದ್ರೆ ಹಸಿರು ಮತ್ತು ಹಳದಿ ಬಣ್ಣ. ಈ ಎರಡು ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ಕೆ ಹೋದ್ರೆ ಆ ಕಾರ್ಯ ಸಕ್ಸಸ್ ಆಗತ್ತೆ. ಹಾಗೆ ನಿಮ್ಮ ಈ ತಿಂಗಳಲ್ಲಿ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 5 ಮತ್ತೆ 9. ಮತ್ತೆ ಶುಭ ದಿನಗಳು ಬಂದ್ಬಿಟ್ಟು ಬುಧವಾರ ಮತ್ತೆ ಶುಕ್ರವಾರ. ಈ ದಿನ ನೀವು ಯಾವುದೇ ಕೆಲಸನ ಮಾಡೋದಾದ್ರೆ ಅದು ಈಡೇರತ್ತೆ ಅಂತ ಹೇಳ್ಬಹುದು. ಹಾಗೆ ಸ್ವಲ್ಪ ನೆಗೆಟಿವ್ಸ್ ಇದೆ, ಒಂದ್ ಸ್ವಲ್ಪ ಪಾಸಿಟಿವ್ಸ್ ಇದೆ. ಪಾಸಿಟಿವ್ಸ್ ಆಟೋಮೆಟಿಕಲಿ ನಿಮ್ಮ ಗ್ರಹಗತಿ ಸಂಚಾರದಿಂದ, ನಿಮ್ಮ ರಾಶಿ ಫಲದಿಂದ ನಿಮಗೆ ಸಿಕ್ಕೇ ಸಿಗತ್ತೆ. ಅದೇ ತರ ನೆಗೆಟಿವ್ಸ್ ಸಿಗತ್ತೆ. ಬಟ್ ಆ ನೆಗೆಟಿವ್ಸ್ ನ ನೀವು ಹೋಗಲಾಡಿಸ್ಬೇಕು, ಕಡಿಮೆ ಮಾಡ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಪರಿಹಾರಗಳಿದಾವೆ. ಅದನ್ನ ಮಾಡ್ಕೊಂತ ಬಂದ್ರೆ ಆದಷ್ಟು ನೆಗೆಟಿವ್ ನ ಕಡಿಮೆ ಮಾಡ್ಬೋದು. ಏನಪ್ಪ ಪರಿಹಾರ ಅಂತ ನೋಡೋದಾದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮಗೇನಾಗತ್ತೆ, ನೆಗೆಟಿವಿಟಿ ದೂರ ಆಗತ್ತೆ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹೆಸರು ಬೇಳೆಯನ್ನು ದಾನ ಮಾಡಿ. ಇದರಿಂದ ನಿಮ್ಗೇನಾಗತ್ತೆ, ಪಾಸಿಟಿವ್ ವೈಬ್ ಸಿಗತ್ತೆ. ಗಣಪತಿಯ ಆರಾಧನೆಯು ನಿಮ್ಮ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸೊ ಹೀಗಾಗಿ ನೀವು ಸ್ವಲ್ಪ ಈ ಪರಿಹಾರಗಳನ್ನ
ಫಾಲೋ ಮಾಡಿದ್ರೆ ಹೆಚ್ಚಾಗಿ ನೆಗೆಟಿವಿಟಿ ನಿಮಗೆ ಕಾಡೋದಿಲ್ಲ. 26ರ ಜನವರಿ ತಿಂಗಳು ಕಟಕ ರಾಶಿಯವರಿಗೆ ಶುಭ ಮತ್ತು ಸವಾಲುಗಳ ಮಿಶ್ರಣದೊಂದಿಗೆ ಹೊಸ ವರ್ಷದ ಆರಂಭವನ್ನು ತರಲಿದೆ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರವು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ವೈವಾಹಿಕ ಜೀವನದ ಮೇಲೆ ಬಹು ಹೆಚ್ಚಿನ ಪರಿಣಾಮ ಬೀರಲಿದೆ. ಸೊ ಇನ್ ಡೀಪ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ತರ ಆಗತ್ತೆ ನಿಮಗೆ ಈ ತಿಂಗಳಲ್ಲಿ ಅಭಿವೃದ್ಧಿ ಆಗತ್ತೆ. ಸೊ ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು. ಶನಿ ಮತ್ತು ರಾಹುವಿನ ಶುಭ ದೃಷ್ಟಿಯಿಂದ ಕೆಲಸದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರತ್ತೆ ನಿಮ್ಮ ಎದುರು. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ನೀವು ಸಾಧಿಸಿ ತೋರಿಸ್ಬೇಕು. ನಿಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಾರ್ದು. ಏನೇ ಚಾಲೆಂಜಸ್ ಕೊಟ್ರು ಅದು ನಾನು ಮಾಡ್ತೀನಿ ಅಂತ ಮುಂದುವರೆದ್ರೆ ನಿಮಗೊಂದು ಬಹುದೊಡ್ಡ ಲಾಭ ಕಾದಿದೆ ಆ ಕೆಲಸದಿಂದ. ವ್ಯವಹಾರದಲ್ಲಿ ನೋಡೋದಾದ್ರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಆಶಾದಾಯಕವಾಗಿದೆ. ಹೊಸ ಯೋಜನೆಗಳು ಜಾರಿಗೆ ತರಲು ಸೂಕ್ತವಾದ ಸಮಯ ಈ ತಿಂಗಳು. ಆದ್ರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಒಂದ್ಸರಿ ಏನಾಗತ್ತೆ ನೀವೇ ಮೋಸ ಮಾಡ್ಬಿಡ್ತೀರಾ, ಇನ್ನೊಂದ್ಸರಿ ಏನಾಗತ್ತೆ ಚಿಕ್ಕ ಪುಟ್ಟ ಲಾಭ ಬರುತ್ತೆ ಅಂತೇಳಿ ಮೋಸ ಮಾಡಕ್ ಹೋಗಿ ದೊಡ್ಡ ನಷ್ಟವೇ ಅನುಭವಿಸ್ಬಿಡ್ತೀರಾ. ಹಾಗಾಗಿ ಸ್ವಲ್ಪ ಟ್ರಾನ್ಸ್ಪೆರೆನ್ಸಿ ಇರಬೇಕು. ನೀವ್ ಏನೇ ವ್ಯವಹಾರ ಮಾಡಿದ್ರು ಪಾರ್ಟ್ನರ್ಶಿಪ್ ಜೊತೆಗೆ ಸೊ ಎಲ್ಲ ಕರೆಕ್ಟ್ ಆಗಿ ಇರಬೇಕು. ವಿದೇಶ ಯೋಗ ನೋಡೋದಾದ್ರೆ ವಿದೇಶದಲ್ಲಿ ಶಿಕ್ಷಣ ಅಥವಾ ಉದ್ಯೋಗ ಬಯಸುವವರಿಗೆ ಜನವರಿ ತಿಂಗಳಲ್ಲಿ ಶುಭ ವಾರ್ತೆ ಸಿಗಲಿರುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯ ಹರಿವು ಉತ್ತಮವಾಗಿರುತ್ತದೆ. ಆದ್ರೆ ಅದನ್ನು ಉಳಿಸಿಕೊಳ್ಳಲು ನಿಮಗೆ ಬಹಳ ಸವಾಲು ಎದುರಿಸಬೇಕು. ಆದಾಯ ಅಂತ ಬರುತ್ತೆ, ಮತ್ತೆ ಅದನ್ನೇ ತಗೊಂಡೋಗಿ ಅಷ್ಟನ್ನು ಬಂಡವಾಳ ಅಂತ ಹಾಕ್ತೀರಾ. ಸೊ ಲಾಭ ಎಲ್ಲಿ ಬರಬೇಕು? ಆ ಲಾಭ ಬಂದಿದ್ದು ಪೂರ್ತಿ ಮತ್ತೆ ನೆಕ್ಸ್ಟ್ ಡೇದು ಬಂಡವಾಳ ಪೂರ್ತಿ ಹಾಕ್ಬಿಟ್ರೆ ಅದು ನಿಮ್ಗೆ ಉಳಿಯಲ್ಲ. ನೀವೇನ್ ಮಾಡ್ಬೇಕು? ಲಾಭ ತೆಗೆದಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮತ್ತೂ ಬಂಡವಾಳ ಹಾಕ್ಬೇಕು. ಈ ತರ ಒಂದು ಯೋಚನೆ ಮಾಡಿಟ್ಕೊಂಡ್ರೆ ನಿಮಗೇನಾಗತ್ತೆ ಸ್ವಲ್ಪ ಸೇವಿಂಗ್ಸ್ ಆಗತ್ತೆ. ಮತ್ತೆ ಖರ್ಚು, ಅನಿರೀಕ್ಷಿತ ಪ್ರಯಾಣ ಅಥವಾ ಕುಟುಂಬ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಆಮೇಲೆ ಆಸ್ತಿ ವಿಚಾರ ನೋಡೋದಾದ್ರೆ ಜನವರಿ 16ರ ನಂತರ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪೂರಕವಾದ ಕಾಲ ಅಂತ ಹೇಳ್ಬೋದು. ಅಂದ್ರೆ ಮೊದಲ ಅರ್ಧದಲ್ಲಿ ನಿಮಗೆ ಅಷ್ಟು ಅನುಕೂಲವಾಗಿ ಇರಲ್ಲ ಆಸ್ತಿ ವಿಚಾರದ್ದು. ಅದೇ 15 ತಾರೀಕು ಆದ್ಮೇಲೆ 16ರಿಂದ ಯಾವ ದಿನ ಬೇಕಾದ್ರೂ ನೀವು ಆಸ್ತಿ ವಿಚಾರ ಸಂಬಂಧಪಟ್ಟ ಚರ್ಚೆಯನ್ನು ತಗೊಂಡ್ರೆ ಅದು ನಿಮಗೆ ಪಟ್ ಅಂತ ಆಗತ್ತೆ ಈ ತಿಂಗಳಲ್ಲಿ. ಕುಟುಂಬ ಮತ್ತು ದಾಂಪತ್ಯ ವಿಚಾರ ನೋಡೋದಾದ್ರೆ ವೈವಾಹಿಕ ಜೀವನ ಜನವರಿ 16ರಿಂದ ಫೆಬ್ರವರಿ 24ರವರೆಗೆ ಮಂಗಳ ಮತ್ತು ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹು ಸಂತೋಷ ತರಲಿದೆ. ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ನಿಮ್ಗೆ. ಹಾಗೆ ಮದುವೆ ವಿಚಾರ ನೋಡೋದಾದ್ರೆ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿ ಬರುವ ಸಮಯವಿದೆ. ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ನಿಮ್ಮ ಮನೇಲಿ ಯಾರಾದ್ರೂ ವಯಸ್ಸಾದವರು ಅಜ್ಜ ಅಜ್ಜಿ ಇದ್ರೆ ಅವರ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ವರ್ಷದ ಆರಂಭದಲ್ಲಿ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರಬಹುದು. ಸೇಮ್ ಅದೇ ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು ಈ ತರ ಕಾಣಿಸ್ಕೊಳ್ಬಹುದು. ನೀವು ತಕ್ಷಣವೇ ಅದನ್ನ ಡಾಕ್ಟರ್ ಹತ್ರ ತೋರಿಸಿ ಸರಿ ಮಾಡ್ಕೋಬೇಕು. ಹವಾಮಾನ ಬದಲಾವಣೆಯಿಂದ ಬರುವ ಸೋಂಕು ಬಗ್ಗೆ ಜಾಗರೂಕರಾಗಿರಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡ್ಬೇಕು ನೀವು. ಈಗ ಜನವರಿ ತಿಂಗಳಲ್ಲಿ ತುಂಬಾ ಚಳಿ ಇರತ್ತೆ. ಹಾಗಾಗಿ ಸ್ವಲ್ಪ ನೀವು ಶೀತ ಜ್ವರ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೆ ನಿಮಗೆ ಶುಭ ಅಂಶಗಳು ಯಾವ್ಯಾವು ಅನ್ನೋದಾದ್ರೆ ಶುಭ ದಿನಗಳು ಸೋಮವಾರ, ಮಂಗಳವಾರ, ಗುರುವಾರ ಈ 3 ದಿನದಲ್ಲಿ ನೀವು ಏನಾದ್ರೂ ಒಳ್ಳೆ ಕಾರ್ಯ ಇಟ್ಕೊಳ್ಳಿ ಅದು ಸಕ್ಸಸ್ ಆಗತ್ತೆ. ಹಾಗೆ ಆ ಶುಭ ದಿನದಲ್ಲಿ ನೀವು ಬಿಳಿ ಮತ್ತು ತಿಳಿ ಹಳದಿ ಬಣ್ಣವಿರುವ ವಸ್ತ್ರವನ್ನು ಧರಿಸಿದರೆ ಬಹಳ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 2, 7 ಮತ್ತು 9. ಸೊ ಈ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರೋದ್ರಿಂದ ಪಾಸಿಟಿವ್ ಆಟೋಮೆಟಿಕ್ ಸಿಕ್ಕೇ ಸಿಗತ್ತೆ. ಬಟ್ ನೆಗೆಟಿವಿಟಿ ದೂರ ಮಾಡ್ಕೋಬೇಕು ಅಂತಂದ್ರೆ ಪರಿಹಾರಗಳನ್ನ ಮಾಡ್ಬೇಕು ನೀವು. ಏನಪ್ಪ ಪರಿಹಾರ ಅಂತಂದ್ರೆ ಶಿವಾರಾಧನೆ. ಸೋಮವಾರದಂದು ಶಿವಲಿಂಗ
ಕ್ಕೆ ಅಭಿಷೇಕ ಮಾಡಬೇಕು ನೀವು, ಅಥವಾ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸಬೇಕು. ಹಾಗೆ ಸ್ವಲ್ಪ ದಾನ ಧರ್ಮನು ಮಾಡಬೇಕು. ಬಡವರಿಗೆ ಬಿಳಿ ಬಣ್ಣದ ಆಹಾರವನ್ನಾಗ್ಲಿ, ಅನ್ನದಾನ ಅಥವಾ ಹಾಲು, ಈ ಪದಾರ್ಥ ಅಂದ್ರೆ ಬಿಳಿ ಪದಾರ್ಥದ ಆಹಾರವನ್ನು ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. 2026 ಜನವರಿ ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬಾ ಸಕಾರಾತ್ಮಕವಾಗಲಿದೆ. ವಿಶೇಷವಾಗಿ ಜ್ಞಾನ, ಪ್ರೀತಿ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶ ನೀಡಲಿದೆ ಈ ತಿಂಗಳು ನಿಮಗೆ. ಇನ್ ಡೀಟೇಲ್ ಆಗಿ ನೋಡೋದಾದ್ರೆ, ಕನ್ಯಾ ರಾಶಿ ಅವರು ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗುತ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಕೆಲಸಕ್ಕೆ ಸಹೋದ್ಯೋಗಿಗಳಿಂದ ಕೂಡ ಪ್ರಶಂಸೆ ಸಿಗಲಿದೆ. ಹಾಗೆ ವ್ಯಾಪಾರದಲ್ಲಿ ನೋಡೋದಾದ್ರೆ, ವ್ಯಾಪಾರಿಗಳಿಗೆ ಹಳೆ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸರಿಯಾಗಿ ನೀವು ಪರಿಶೀಲಿಸಬೇಕು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವವರು ಈ ತಿಂಗಳು ತುಂಬಾ ಅನುಕೂಲವಾಗಿದೆ ಅಂತ ನಾನು ನಿಮಗೆ ಹೇಳ್ಬಹುದು. ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ, ಆದಾಯದ ಮೂಲ, ಒಂದಕ್ಕಿಂತ ಹೆಚ್ಚು ಮೂಲಗಳು ಹಣದ ಆದಾಯ ಬರುವ ಸಾಧ್ಯತೆ ಇದೆ ಈ ತಿಂಗಳು ನಿಮಗೆ. ಬುಧನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಯೋಜನೆಗಳು ಯಶಸ್ವಿಯಾಗುತ್ತವೆ. ಹೂಡಿಕೆ ನೋಡೋದಾದ್ರೆ, ಷೇರು ಮಾರುಕಟ್ಟೆ ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆಯನ್ನು ಪಡೆದುಕೊಂಡು ನೀವು ಹೂಡಿಕೆ ಮಾಡಬಹುದು ಅಂತ ಹೇಳ್ಬಹುದು. ಖರ್ಚಿನ ವಿಷಯ ನೋಡೋದಾದ್ರೆ, ಮಕ್ಕಳ ಶಿಕ್ಷಣ ಅಥವಾ ಹಬ್ಬದ ಆಚರಣೆಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಕುಟುಂಬ ಮತ್ತು ಪ್ರೇಮಿಗಳ ಜೀವನ ನೋಡೋದಾದ್ರೆ, ನಿಮ್ಮ ಕುಟುಂಬದಲ್ಲಿ ಬಹಳ ಸಂತೋಷ, ಸೌಹಾರ್ದತೆ ವಾತಾವರಣ ಇರುತ್ತದೆ. ದಂಪತಿಗಳ ನಡುವೆ ಉತ್ತಮ ತಿಳುವಳಿಕೆ ಮೂಡಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಶುಭ ಸಮಯ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ, ಹಾಗೆ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ನೀವು ಈ ತಿಂಗಳಲ್ಲಿ ಅನುಭವಿಸ್ತೀರಾ. ಆರೋಗ್ಯದ ಬಗ್ಗೆ ನೋಡೋದಾದ್ರೆ, ಉತ್ತಮ ಆರೋಗ್ಯ ಇದೆ. ಈ ತಿಂಗಳು ನೀವು ಮಾನಸಿಕವಾಗಿ, ದೈಹಿಕವಾಗಿ ಬಹಳ ಸದೃಢಗೊಂಡುತ್ತೀರಾ. ಆದ್ರೆ ಸ್ವಲ್ಪ ಎಚ್ಚರ ತಗೋಬೇಕು. ಏನಕ್ಕೆ ಅಂತಂದ್ರೆ, ಈ ಮಾಸ ಬದಲಾವಣೆ, ಋತು ಬದಲಾವಣೆಯಿಂದ ನಿಮಗೆ ತಕ್ಷಣ ಶೀತ, ಕೆಮ್ಮು, ಜ್ವರ ಇದು ಬರುವ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸ್ವಲ್ಪ ನೀವೇನ್ ಮಾಡ್ಬೇಕು, ಜಾಗರೂಕರಾಗಿರ್ಬೇಕು. ಹಾಗೆ ಉದ್ಯೋಗದಲ್ಲಿ ಬಹಳ ಚೆನ್ನಾಗಿದೆ, ಆದ್ರೆ ನೀವು ಮಾತನಾಡಿ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುವ ಸಾಧ್ಯತೆನೂ ಇದೆ. ಸ್ವಲ್ಪ ಹುಷಾರಾಗಿದ್ರೆ ತುಂಬಾ ಒಳ್ಳೇದು. ಶುಭ ಸೂಚನೆಗಳು ನನಗೇನಾದ್ರೂ ಬೇಕು ಈ ತಿಂಗಳು, ನಾನು ಏನ್ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋದಾದ್ರೆ, ಹಸಿರು ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಏನೇ ಕೆಲಸ ಮಾಡೋದಾದ್ರೂ ಅದು ಸಕ್ಸಸ್ ಆಗುತ್ತೆ. ಆಮೇಲೆ ಈ ತಿಂಗಳು ನಿಮಗೆ ಶುಭ ಸಂಖ್ಯೆ 5 ಮತ್ತು 6 ಅಂತ ನಾನು ಸೂಚಿಸಬಹುದು. ಹಾಗೆ ಶುಭ ದಿನ ಬಂದ್ಬಿಟ್ಟು ಬುಧವಾರ ಮತ್ತೆ ಶುಕ್ರವಾರ. ನಿಮಗೆ ಏನಾದ್ರೂ ಪರಿಹಾರ ಬೇಕು, ನನಗೇನು ಸ್ವಲ್ಪ ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ ಅಂತ ನಿಮಗನ್ಸಿದ್ರೆ, ಬುಧವಾರದಿಂದ ಗಣಪತಿಗೆ ಗರಿಕೆಯನ್ನ ಅರ್ಪಿಸ್ಬೇಕು ನೀವು. ಹಾಗೆ ಸಂಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ, ಗಣಪತಿ ಹತ್ರ ಹೇಳ್ಕೊಂಡ್ರೆ ನಿಮಗೆ ಪರಿಹಾರ ಆಗತ್ತೆ. ಹಸಿರು ಬಟ್ಟೆಯನ್ನು ಧರಿಸುವ ಅಥವಾ ಹಸಿರು ಬಣ್ಣದ ವಸ್ತುವನ್ನು ದಾನ ಮಾಡುವುದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ಗಿಡಗಳಿಗೆ ನಿಯಮಿತವಾಗಿ ನೀರು ಹಾಕೋದು, ಪರಿಸರವನ್ನು ಸಂರಕ್ಷಣೆ ಮಾಡೋದು ಅಥವಾ ಗಾರ್ಡನಿಂಗ್ ಈ ತರ ಕೆಲಸ ಮಾಡೋದ್ರಿಂದ ನಮ್ಗೆ ತುಂಬಾ ಪಾಸಿಟಿವ್ನೆಸ್ ಬರುತ್ತೆ. ಮಹಾರಾಶಿ 2026 ಜನವರಿ ತಿಂಗಳ ಭವಿಷ್ಯ ಮಿಶ್ರ ಫಲಗಳಿಂದ ಕೂಡಿದ್ದು, ಜವಾಬ್ದಾರಿ ಮತ್ತು ಶಿಸ್ತಿನತ್ತ ಹೆಚ್ಚಿನ ಗಮನ ಹರಿಸಬೇಕಾಗಿ ನಾನ್ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ, ಈ ತಿಂಗಳು ನಿಮ್ಮ ಜನ್ಮ ಜಾತಕದ ಪ್ರಕಾರ ಅಥವಾ ಭವಿಷ್ಯದ ಪ್ರಕಾರ ಏನಾಗ್ತಿದೆ ಅಂತಂದ್ರೆ, ನೀವು ಸ್ವಲ್ಪ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತೀರಾ. ಹಾಗಾಗಿ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮುಂದಿನ ಲಾಭ ನಷ್ಟಗಳನ್ನ ಯೋಚನೆಯಲ್ಲಿ ಇಟ್ಕೊಂಡು ನೀವು ಮುಂದುವರಿಬೇಕು. ಉದ್ಯೋಗ ಮತ್ತೆ ವೃತ್ತಿಪರ ನೋಡೋದಾದ್ರೆ, ಸ್ವಲ್ಪ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇದೆ. ಏನಕ್ಕೆ ಅಂತಂದ್ರೆ, ಜನವರಿ 15 ತನಕ ನಿಮ್ಗೆ ಸ್ವಲ್ಪ ಕಿರಿಕಿರಿ ಉದ್ಯೋಗದಲ್ಲಿ ಅಥವಾ ಕೆಲಸದಲ್ಲಿ ಒತ್ತಡ ಅನ್ನಿಸ್ಬೋದು. ಜನವರಿ 15 ನಂತರ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ದಿನನಿತ್ಯದ ಕೆಲಸದಲ್ಲಿ ಶಿಸ್ತು ಅತೀ ಅಗತ್ಯವಾಗಿರುತ್ತದೆ. ಅಧಿಕಾರಿಗಳೊಂದಿಗೆ ಸಂಬಂಧ ಹೇಗಿರುತ್ತೆ ಅಂತಂದ್ರೆ, ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ
ಸಂಯಮವಿರಲಿ, ಸ್ವಲ್ಪ ಮುಂಗೋಪತನ ಕಡಿಮೆ ಮಾಡ್ಕೊಂಡು ಮಾತಾಡ್ಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣವೇ ಸಿಗದಿದ್ದರೂ ನಿರಂತರ ಪ್ರಯತ್ನದಿಂದ ಯಶಸ್ಸು ಖಂಡಿತ ಸಿಗತ್ತೆ. ಆದ್ರೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋಬೇಕು ನೀವು ಸಿಂಹರಾಶಿಯವರು. ವ್ಯಾಪಾರದಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ತಿಂಗಳ ಮೊದಲಾರ್ಧದಲ್ಲಿ ಶುಭಕರವಾಗಲಿದೆ. ಹೊಸ ಯೋಜನೆಗಳನ್ನು ಕೈಗೊಳ್ಳುವಿರಿ. ಇದಕ್ಕೆ ಸೂಕ್ತ ಸಮಯ ಅಂತಾನೆ ಹೇಳ್ಬಹುದು. ಆದ್ರೆ ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ಬರುವ ಲಾಭವನ್ನು ನೀವೇನ್ ಮಾಡ್ತೀರಾ, ತಿಂಗಳ ಮಿಕ್ಕ ಅರ್ಧ ಭಾಗ ಅಂದ್ರೆ ಜನವರಿ 16 ಮೇಲೆ ಹಿಂಗೆ ಲಾಭ ಬರುತ್ತೆ ಅನ್ಕೊಂಡು ಈ ಬಂದಿರೋ ಲಾಭನ್ನು ನೀವು ಬಂಡವಾಳಕ್ಕೆ ಹಾಕಿ ಪೂರ್ತಿ ನಷ್ಟ ಮಾಡ್ಕೊಳ್ಳೋ ಸಾಧ್ಯತೆನೂ ಇದೆ. ಸ್ವಲ್ಪ ಎಚ್ಚರದಿಂದ ನೀವು ಬಂಡವಾಳನ ಹಾಕ್ಬೇಕು. ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಖರ್ಚು ವೆಚ್ಚಗಳು ಈ ತಿಂಗಳ ಆರಂಭದಲ್ಲಿ ಶುಭ ಕಾರ್ಯಗಳಿಗೆ ಅಥವಾ ಹವ್ಯಾಸಿಗಳಾದರೆ ಖರ್ಚುಗಳು ಬಹಳ ಮಾಡ್ತೀರಾ ನೀವು. ನಿಮಗೆ ಏನ್ ಲಾಭ ಬಂದಿರತ್ತೆ ಅದಕ್ಕೆ ಡಬಲ್ ಖರ್ಚು ಮಾಡ್ತೀರಾ. ಹೂಡಿಕೆ ನೋಡೋದಾದ್ರೆ ಜನವರಿ 13 ನಂತರ ಶುಕ್ರನ ಬದಲಾವಣೆ ಇರೋದ್ರಿಂದ ನಿಮ್ಮ ಆದಾಯದ ದಾರಿ ನೀವೇ ಮಾಡ್ಕೊಳ್ತೀರಾ. ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಉತ್ತಮ. ತಕ್ಷಣನೇ ಹಾಕಿ ತಕ್ಷಣನೇ ತಗೊಂಡ್ರೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸಲಹೆ ಏನಾದ್ರೂ ಬೇಕು ಅನ್ನೋದಾದ್ರೆ ಅನಗತ್ಯ ಆಡಂಬರ ಖರ್ಚುಗಳನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿದ್ದೆ ಆದಲ್ಲಿ ನೀವು ಹೆಚ್ಚೆಚ್ಚು ಲಾಭ ಬಂದಿರೋದನ್ನ ನೀವು ಅದನ್ನ ಸೇವ್ ಮಾಡಿ ಇಡಬಹುದು. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಮನಸ್ತಾಪಗಳು ಬಹಳ ಇದೆ ಕುಟುಂಬದಲ್ಲಿ. ರಾಹುವಿನ ಪ್ರಭಾವದಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಅತಿಯಾದ ಕೋಪ, ಕಠಿಣ ಭಾಷೆ ಇದು ನೀವು ಬಳಸೋದ್ರಿಂದ ತುಂಬಾ ಕುಟುಂಬದಲ್ಲಿ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಏನೂ ಇರೋದಿಲ್ಲ, ಬಟ್ ಆ ತಕ್ಷಣಕ್ಕೆ ನೀವು ಹಾಗೆ ಮಾತಾಡ್ತಿರಲ್ಲ, ಅದು ತುಂಬಾ ಆಳವಾದ ಪರಿಣಾಮ ಬೀಳತ್ತೆ. ಸೊ ಕೋಪ ಬಂದಾಗ ಸೈಲೆಂಟ್ ಆಗಿರೋದು ಬಹಳ ಮುಖ್ಯ ಅಂತ ಹೇಳ್ಬಹುದು. ನೆಕ್ಸ್ಟ್ ಹಿರಿಯರ ಬೆಂಬಲ ನಿಮ್ಗೆ ಸದಾ ಇರುತ್ತೆ. ಕುಟುಂಬದ ಸಮಸ್ಯೆದಲ್ಲಿ ತಾಳ್ಮೆ ಇರಲಿ, ಅದನ್ನ ಕೂತು ಚರ್ಚಿಸಿ ಬಗೆಹರಿಸಿದ್ರೆ ನಿಜವಾಗ್ಲೂ ಸರಿ ಹೋಗುತ್ತೆ ಅಂತ ನಾವು ಹೇಳ್ಬಹುದು. ಸಾಮಾಜಿಕ ಜೀವನದಲ್ಲಿ ಸ್ನೇಹಿತರು ಅಥವಾ ಸಂಬಂಧಿಕರು, ಆಹ್ವಾನಿಗಳು ಬರಬಹುದು. ಆದ್ರೆ ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ದಣಿವು ಇದೆ ನಿಮಗೆ ಈ ತಿಂಗಳಲ್ಲಿ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ದಣಿವು ಉಂಟಾಗಬಹುದು. ಸೊ ನೋಡಿ ಮಾಡಿ ನೀವು ಕೆಲಸ ಮಾಡಬೇಕು. ಒಂದ್ ಸ್ವಲ್ಪ ನೀವು ಜಾಗರೂಕರಾಗಿರ್ಬೇಕು. ಏನಕ್ಕೆ ಅಂತಂದ್ರೆ ಸೂರ್ಯನ ಸಂಚಾರವು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಆಹಾರ ಕ್ರಮದಲ್ಲಿ ಸ್ವಲ್ಪ ನೀವು ಶಿಸ್ತು ವಹಿಸಬೇಕು. ಯೋಗ ಅಥವಾ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಮನಸ್ಸಿಗೆ ಶಾಂತಿ ಸಿಗತ್ತೆ. ಹಾಗೆ ಶುಭ ಸೂಚನೆಗಳು ಏನಾದ್ರೂ ಬೇಕು ಅನ್ನೋದಾದ್ರೆ ನಿಮಗೆ ಈ ತಿಂಗಳಲ್ಲಿ ಬಂಗಾರದ ಬಣ್ಣ ಬಹಳ ಪಾಸಿಟಿವ್ ವೈಬ್ಸ್ ಅನ್ನ ಕೊಡುತ್ತೆ. ಹಾಗೆ ಶುಭ ಸಂಖ್ಯೆ ಬಂದ್ಬಿಟ್ಟು 1 ಮತ್ತೆ 5. ಶುಭ ದಿನಗಳು ಬಂದ್ಬಿಟ್ಟು ಭಾನುವಾರ ಮತ್ತು ಗುರುವಾರ. ಈ 2 ದಿನದಲ್ಲಿ ನೀವೇನೇ ಉದ್ಯೋಗ ಬಂಡವಾಳ ಹಾಕಿದ್ರು ಲಾಭ ತೆಗಿಬಹುದು ಅಂತ ಹೇಳ್ಬಹುದು. ಹಾಗೆ ತುಂಬಾನೇ ಕೋಪಿಷ್ಟು, ಮುಂಗಿಷ್ಟರು, ಆಮೇಲೆ ಪಟಪಟ ಅಂತ ಮಾತಾಡ್ಬಿಡ್ತೀರಾ. ಅದಕ್ಕೆ ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪಿಸಬೇಕು. ಗುರುವಾರದಂದು ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ನಿಮಗೆ ಶುಭ ಆಗುತ್ತೆ. ಆಮೇಲೆ ಅಶಕ್ತರಿಗೆ ಕೈಲಾದ ಸಹಾಯ ಮಾಡಿದ್ರೆ ನಿಮಗೆ ಸ್ವಲ್ಪ ಈ ನೆಗೆಟಿವ್ ಕಡಿಮೆ ಆಗಿ ಪಾಸಿಟಿವ್ನೆಸ್ ಬರುತ್ತೆ. 2026 ಜನವರಿ ತಿಂಗಳು ತುಲಾ ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಮತ್ತು ಅದೃಷ್ಟ ಆರಂಭವನ್ನು ತರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುವುದರಿಂದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡು ಬರುತ್ತದೆ. ಇನ್ ಡೀಟೇಲ್ ಆಗಿ ಹೋಗೋದಾದ್ರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ತುಂಬಾನೇ ಪ್ರಗತಿ ಕಾಣ್ತೀರಾ ಈ ತಿಂಗಳು. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಂಚಲನನೇ ಮೂಡುತ್ತೆ. ಯಾಕಂದ್ರೆ ಗುರು ಗ್ರಹವು ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಸಿಗ್ಲಿದೆ. ತುಂಬಾ ಗೌರವ ಸಿಗತ್ತೆ ವರ್ಕ್ ಪ್ಲೇಸ್ ಅಲ್ಲಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ದೊರೆಯುತ್ತದೆ. ಮೇಲಧಿಕಾರಿಗಳಿಂದ ಬಹಳಷ್ಟು ಬೆಂಬಲ ಸಿಗತ್ತೆ. ಹಾಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಈ ತಿಂಗಳು. ಆಮೇಲೆ ಹೊಸ ಅವಕಾಶಕ್ಕೆ ಯಾರಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ
ಅಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ, ಅಥವಾ ಉದ್ಯೋಗ ಬದಲಾಯಿಸಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶಗಳು ಕೈ ಬೀಸಿ ಕರೆಯುತ್ತವೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ತುಂಬಾನೇ ಧನಲಾಭ ಈ ತಿಂಗಳು ನಿಮಗೆ. ಆರ್ಥಿಕವಾಗಿ ಇದು ಅತ್ಯಂತ ಸಮೃದ್ಧವಾದ ಸಮಯ. ಹಳೆ ಬಾಕಿ ಏನಾದ್ರೂ ಹಣ ಕೊಟ್ಟಿದ್ರೆ ಅದು ನಿಮ್ಗೆ ವಾಪಸ್ ಕೈ ಸೇರುತ್ತೆ, ಅಥವಾ ಪೂರ್ವಜರ ಆಸ್ತಿ ಏನಾದ್ರೂ ಇದ್ರೆ ಅದು ನಿಮ್ಮ ಕೈ ಸೇರುತ್ತೆ. ಹೂಡಿಕೆ ನೋಡೋದಾದ್ರೆ ಷೇರು ಮಾರುಕಟ್ಟೆ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಾಗಿದೆ. ಆದರೆ ಆತುರದ ನಿರ್ಧಾರ ತೆಗೆದುಕೊಳ್ಬಾರ್ದು. ನೀವು ಸಲಹೆಯರ ಅದು ಪರ್ಟಿಕ್ಯುಲರ್ ಆಗಿ ಆ ಶೇರ್ ಮೇಲೆ ಯಾರಿಗೆ ನಾಲೆಡ್ಜ್ ಇರುತ್ತೋ ಅವರ ಸಲಹೆ ತಗೊಂಡ್ರೆ ತುಂಬಾ ಒಳ್ಳೇದು. ಉಳಿತಾಯ ಬಗ್ಗೆ ನೋಡೋದಾದ್ರೆ ಆದಾಯದ ಹರಿವು ಹೆಚ್ಚಾದರೂ ಖರ್ಚಿನ ಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಹಿಡ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ, ವಿಲಾಸಿ ವಸ್ತುಗಳಿಗೆ ಖರೀದಿ ಮಾಡಕ್ಕೆ ಬಹಳಷ್ಟು ಹಣನ ವ್ಯಯ ಮಾಡ್ತೀರಾ. ಅದಾಗ್ಬಾರ್ದು. ಇದೊಂದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಈ ತಿಂಗಳು ಎಷ್ಟು ದುಡ್ಡು ಬರುತ್ತೋ ಬಿಡು ದುಡ್ಡಿದೆ ಅನ್ನೋದು ಖರ್ಚು ಮಾಡೋದು, ಈ ತರ ಮಾಡ್ತೀರಾ. ಸೇಫ್ಟಿ ಸೇವಿಂಗ್ಸ್ ಅಂತ ಇಷ್ಟು ಎತ್ತಿಟ್ಟು ಉಳ್ದಿರೋದ್ರಲ್ಲಿ ನೀವು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದು. ಕುಟುಂಬ ಮತ್ತೆ ಪ್ರೇಮ ವಿಚಾರ ನೋಡೋದಾದ್ರೆ ಕುಟುಂಬದಲ್ಲಿ ತುಂಬಾ ಸಾಮರಸ್ಯ ಜೀವನ ಇದೆ, ಶಾಂತಿ ನೆಮ್ಮದಿ ಇರುತ್ತೆ. ದಂಪತಿಗಳ ನಡುವೆ ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆ ತುಂಬಾ ಹೆಚ್ಚಾಗುತ್ತೆ ಈ ತಿಂಗಳು. ಶುಭ ಕಾರ್ಯ ಏನಾದ್ರೂ ನಡೆಸೋ ಪ್ಲಾನ್ ಇದ್ರೆ ನಿಮಗೆ, ಮನೆಯಲ್ಲಿ ಮದುವೆ ಅಥವಾ ಇನ್ಯಾವುದಾದ್ರೂ ಶುಭ ಕಾರ್ಯ ನಡೆಸೋದು ಅಂತ ನೀವು ಪ್ಲಾನ್ ಹಾಕೊಂಡಿದ್ರೆ ಈ ತಿಂಗಳು ಅದು ಈಡೇರತ್ತೆ. ಪ್ರೇಮ ವಿಚಾರ ನೋಡೋದಾದ್ರೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾವನೆ ಈ ತಿಂಗಳು ಬರುತ್ತೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಉತ್ತಮ ಕಾಲ ಆಗಿರುತ್ತೆ ಈ ತಿಂಗಳಲ್ಲಿ. ಆಮೇಲೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ಸಾಧಾರಣವಾಗಿದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ಆಯಾಸ ಆಗಿರ್ಬೋದು, ಅಥವಾ ಸ್ವಲ್ಪ ಜ್ವರ ಕಾಣಿಸ್ಬೋದು, ಶೀತ ಕಾಣಿಸ್ಬೋದು. ಅದು ವಾತಾವರಣ ತೊಂದರೆಗೆ ಹಾಗೆ ಆಗತ್ತೆ. ಬಟ್ ಆದಷ್ಟು ಚಳಿ ಇರೋದ್ರಿಂದ ಬೆಚ್ಚಗೆನೆ ಇರೋಕೆ ನೀವು ಪ್ರಯತ್ನ ಪಡ್ಬೇಕಾಗತ್ತೆ. ನಿಯಮಿತ ವ್ಯಾಯಾಮ ಹಾಗೂ ಪೌಷ್ಟಿಕ ಆಹಾರದ ಕಡೆ ಸ್ವಲ್ಪ ಗಮನ ಹರಿಸಿ. ಮಾನಸಿಕ ಶಾಂತಿ ಬೇಕು ಅಂತಂದ್ರೆ ಸ್ವಲ್ಪ ಧ್ಯಾನ, ಯೋಗ ಈ ತರದೆಲ್ಲ ಮಾಡಿದ್ರು ತುಂಬಾ ಒಳ್ಳೇದು. ಹಾಗೆ ಏನಾದ್ರೂ ಸಲಹೆ ಬೇಕು ಅನ್ನೋದಾದ್ರೆ, ಈಗ ಪರಿಹಾರಗಳು ನೆಗೆಟಿವ್ನೆಸ್ ತುಂಬಾ ಅನಿಸ್ತಾ ಇದೆ ನನಗೆ ಅಂತಂದ್ರೆ ನೀವು ಈ ಪರಿಹಾರ ಮಾಡ್ಕೊಳ್ಳಿ, ನಿಮಗೆ ಒಳ್ಳೇದಾಗತ್ತೆ. ಶನಿ ದೃಷ್ಟಿ ಇರೋದ್ರಿಂದ, ಶನಿ ಗ್ರಹವು 6ನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳ ಮೇಲೆ ಜಯ ಸಿಗುತ್ತೆ. ಆದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತೀರಾ ನೀವು, ಅದು ಬೇಡ. ಆಮೇಲೆ ಪ್ರತಿದಿನ ಹನುಮಾನ್ ಚಾಲೀಸ ಅಥವಾ ಶನಿವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡು, ದರ್ಶನ ಮಾಡೋದು ಇದು ನಿಮ್ಗೆ ಶುಭಕರವಾಗತ್ತೆ. ಶುಕ್ರವಾರದಂದು ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಹಂಚಿರಿ. ಸಕ್ಕರೆ ಹಂಚೋದಾಗ್ಲಿ ಅಥವಾ ಬೇರೆ ಬಿಳಿ ಬಣ್ಣದ ಪದಾರ್ಥವನ್ನು ಹಂಚೋದಾಗ್ಲಿ, ಹಾಲು ಕೊಡೋದಾಗ್ಲಿ, ಅನ್ನ ಕೊಡೋದಾಗ್ಲಿ, ಈ ತರ ಎಲ್ಲ ಮಾಡಿದ್ರೆ ನಿಮಗೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಬಂದ್ಬಿಟ್ಟು ನಿತ್ಯ ಭವಿಷ್ಯದ ತುಲಾ ರಾಶಿಯ ಜನವರಿ ತಿಂಗಳು 2026 ಮಾಸ ಭವಿಷ್ಯವಾಗಿದೆ. ಪ್ರಮುಖ ಅಂಶಗಳು ನೋಡೋದಾದ್ರೆ ಮೊದಲನೇದಾಗಿ ಗ್ರಹಗತಿಗಳ ಪ್ರಭಾವ ಏನೇನಾಗತ್ತೆ ಇವ್ರಿಗೆ ಅಂದ್ರೆ, ಜನವರಿ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಳ 2ನೇ ಮನೆಯಲ್ಲಿರುತ್ತಾನೆ ಮತ್ತು ಜನವರಿ 16 ನಂತರ 3ನೇ ಮನೆಗೆ ಅಂದ್ರೆ ಉಚ್ಚ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದು ನಿಮಗೆ ಹೆಚ್ಚಿನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಲಿದೆ. ಆದರೆ ಶನಿ 5ನೇ ಮನೆಯಲ್ಲಿ ಮತ್ತು ರಾಹು 4ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇನ್ ಡೀಟೇಲ್ಸ್ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ, ಉದ್ಯೋಗಿಗಳಿಗೆ ಜನವರಿ 16 ನಂತರ ಮಂಗಳನ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ಸ್ ಇವೆಲ್ಲ ಸಿಗತ್ತೆ. ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಸಹೋದ್ಯೋಗಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸುವುದು ಉತ್ತಮ. ವ್ಯಾಪಾರಸ್ಥರಿಗೆ ನೋಡೋದಾದ್ರೆ ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸೂಕ್ತವಾದ ಸಮಯ. ಹೂಡಿಕೆ ಮಾಡುವ ಮುನ್ನ ಒಂದು ಸ್ವಲ್ಪ ಎಚ್ಚರ ಇರಲಿ, ಆದರೆ ದೂರದೃಷ್ಟಿಯ ಯೋಜನೆ ಲಾಭದಾಯಕರವಾಗಿರಲಿದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ತಿಂಗಳ ಆರಂಭದಲ್ಲಿ ಖರ್ಚುಗಳು ಅಧಿಕವಾಗಿರಬಹುದು, ಆದರೆ ಗುರು ಮತ್ತು ಮಂಗಳನ ದೃಷ್ಟಿಯಿಂದಾಗಿ ಹಣದ ಹರಿವು ಸ್ಥಿರವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡಲು ಈ ತಿಂಗಳು ಪೂರಕವಾಗಿದೆ. ಆದರೂ ಶನಿಯ ಪ್ರಭಾವದಿಂದಾಗಿ ಹಣದ ವ್ಯವಹಾರದಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು. ಕೌಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನು
ಚೇಂಜಸ್ ಇರುತ್ತೋ ಅದರಲ್ಲಿ ರಾಹುವಿನ ಪ್ರಭಾವ ತುಂಬಾನೇ ಜಾಸ್ತಿ ಇರುತ್ತೆ. ರಾಹುವು 4ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಶಾಂತಿ ಇರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿನ ವಹಿಸ್ಬೇಕಾಗತ್ತೆ. ತಾಳ್ಮೆಯಿಂದ ವರ್ತಿಸಿದರೆ ಸಮಸ್ಯೆಯು ಬಗೆಹರಿಯಬಹುದು. ನೀವು ಸ್ವಲ್ಪ ಇತ್ತೀಚೆಗೆ ಕೋಪ ಜಾಸ್ತಿ ಬರ್ತಾ ಇದೆ, ಅದನ್ನ ನೀವು ತಾಳ್ಮೆಯಿಂದ ಬಗೆಹರಿಸ್ಕೊಳ್ಬೇಕು. ಪ್ರೇಮ ವಿಚಾರ ನೋಡೋದಾದ್ರೆ ಪ್ರೇಮಿಗಳಿಗೆ ಈ ತಿಂಗಳು ಮಿಶ್ರ ಫಲ ಇದೆ. ಸಣ್ಣ ವಿಷಯಗಳಿಗೆ ವಾದ ಮಾಡುವುದನ್ನು ತಪ್ಪಿಸಿ ವಿವಾಹ ಸಂಬಂಧಿ ಮಾತುಕತೆಗಳು ಜೂನ್ ನಂತರದ ಸಮಯದಲ್ಲಿ ನೀವು ಮಾತನಾಡಿದರೆ ನಿಮಗೆ ಶುಭ ಆಗತ್ತೆ. ಜನವರಿಯಲ್ಲಿ ಪ್ರಾಥಮಿಕವಾಗಿ ಚರ್ಚೆಗಳು ನಡೆಯಬಹುದು ಅಷ್ಟೇ, ಆದರೆ ಅದು ಸಂಬಂಧ ಪಕ್ಕ ಅನ್ನೋದು ಈ ತಿಂಗಳಲ್ಲಿ ಆಗುವುದಿಲ್ಲ. ಆರೋಗ್ಯದಲ್ಲಿ ನೋಡೋದಾದ್ರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತದೆ. ರಕ್ತದ ಒತ್ತಡ ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗೆ ಏನಾದ್ರೂ ಬಂದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ತಕ್ಷಣವೇ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಜನವರಿ ತಿಂಗಳು ಚಳಿಗಾಲದ ಪ್ರಭಾವ ಶ್ವಾಸಕೋಶದ ಅಥವಾ ಎದೆ ಸಂಬಂಧಿತ ತೊಂದರೆಗಳು ಹೆಚ್ಚಾಗಿ ನಿಮಗೆ ಕಾಡುತ್ತೆ. ಸೊ ಯೋಗ, ಪ್ರಾಣಾಯಾಮ, ವಾಕಿಂಗ್ ಇದೆಲ್ಲ ಮಾಡಿದ್ರೆ ನೀವು ಆದಷ್ಟು ಸಮಸ್ಯೆಗಳಿಂದ ದೂರ ಇರ್ತೀರಾ. ಪ್ರಮುಖವಾಗಿ ನನಗೆ ಮುಖ್ಯ ಅಂಶಗಳು ಬೇಕು ಪಾಸಿಟಿವ್ ವೈಬ್ಸ್ ತಂದ್ಕೊಡಕ್ಕೆ ಅಂತಂದ್ರೆ, ನೀವು ಕೆಂಪು ಮತ್ತು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋದ್ರೆ ಆ ಕೆಲಸ ಸಕ್ಸಸ್ ಆಗತ್ತೆ. ಹಾಗೆ ಈ ತಿಂಗಳು ನಿಮಗೆ ಬಂದ್ಬಿಟ್ಟು 1, 8, 9 ಅದೃಷ್ಟ ನಂಬರ್. ಈ ಸಂಖ್ಯೆಯನ್ನು ನೀವು ಯಾವುದೇ ಒಂದು ಕೆಲಸಕ್ಕೆ ಉಪಯೋಗಿಸಿ ಅದು ನಿಮಗೆ ಪಾಸಿಟಿವ್ ವೈಬ್ಸ್ ನ ಕೊಡುತ್ತೆ. ಹಾಗೆ ನೆಗೆಟಿವ್ ಥಿಂಗ್ಸ್ ನ ಅವಾಯ್ಡ್ ಮಾಡಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಹೌದು. ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಪಠಿಸಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಇದು ನಿಮಗೆ ಅಡೆತಡೆಗಳಿಂದ ನಿವಾರಣೆ ಕೊಡುತ್ತೆ. ಹಾಗೆ ನೀವ್ ಯಾರಾದ್ರೂ ವೃಶ್ಚಿಕ ರಾಶಿ ಆದಲ್ಲಿ ನಿಮ್ಮ ಜನ್ಮ ಜಾತಕ ತಿಳಿಯುವುದಾದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಹೆಸರು, ನೀವು ಹುಟ್ಟಿದ ಸ್ಥಳ, ಜನನ ಹಾಗೂ ಹುಟ್ಟಿದ ಸಮಯ ಇದೆಲ್ಲ ನೀವು ನನಗೆ ಕಮೆಂಟ್ ಮಾಡಿ. ರಾಶಿ ನಕ್ಷತ್ರ ಗೊತ್ತಿದ್ರೆ ತುಂಬಾನೇ ಒಳ್ಳೆಯದು. ಗೊತ್ತಿಲ್ಲದೆ ಇದ್ರೆ ಈ 4 ಅಂಶಗಳು ನಿಮ್ಮ ಹೆಸರು, ಹುಟ್ಟಿದ ಸ್ಥಳ, ಜನನ ಆದ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಇದಿಷ್ಟು ನನಗೆ ಕಾಮೆಂಟ್ ಮಾಡಿದ್ರೆ ನಿಮಗೆ ಸಪರೇಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮಗೆ ಯಾವ ತರ ಇದೆ ನಿಮ್ಮ ಲೈಫ್ ಅಂತಾನೆ. 2026 ಜನವರಿ ತಿಂಗಳು ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ಪರಿವರ್ತನೆಯ ಕಾಲ ಅಂತಾನೆ ಹೇಳ್ಬಹುದು. ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಬಲಿಷ್ಠನಾಗಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದೆ. ಜನವರಿ 2026 ಮಕರ ರಾಶಿಯ ಭವಿಷ್ಯದಲ್ಲಿ ವಿವರವಾಗಿ ನೋಡೋದಾದ್ರೆ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ತರ ಇರುತ್ತೆ ಅಂದ್ರೆ, ಹೊಸ ಆರಂಭದ ಸಮಯದಲ್ಲಿ ಅಂದರೆ ಜನವರಿ 14ರಂದು ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವಾಗುವುದರಿಂದ ಅಂದ್ರೆ ಮಕರ ಸಂಕ್ರಾಂತಿ, ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಚೈತನ್ಯ ಬರಲಿದೆ. ಸರ್ಕಾರಿ ಕೆಲಸದಲ್ಲಿರುವವರಿಗಂತೂ ಅಥವಾ ಉನ್ನತ ಹುದ್ದೆಯಲ್ಲಿರುವವರಿಗಂತೂ ತುಂಬಾನೇ ಗೌರವ ಪ್ರಾಪ್ತಿಯಾಗಲಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಈ ತಿಂಗಳು ನಿಮಗೆ. ತಿಂಗಳ ಮೊದಲಾರ್ಧದಲ್ಲಿಯೇ ಕೆಲಸದ ಒತ್ತಡ ಹೆಚ್ಚಿರಬಹುದು, ಆದರೆ 16ನೇ ತಾರೀಕಿನ ನಂತರ ಮಂಗಳನ ಸಂಚಾರದಿಂದ ನಿಮ್ಮ ಕೆಲಸದಲ್ಲಿ ವೇಗ ಮತ್ತು ಯಶಸ್ಸು ಕಂಡು ಬರುತ್ತದೆ. ವ್ಯಾಪಾರದಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ವಿದೇಶಿ ಸಂಪರ್ಕಗಳಿಂದ ಲಾಭ ಕೂಡ ನಿಮಗೆ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಮಿಶ್ರ ಫಲ ಇದೆ ನಿಮಗೆ. ಹಣದ ಒಳಹರಿವು ಚೆನ್ನಾಗಿರುತ್ತೆ, ಆದ್ರೆ ನೀವು ವಿನಾಕಾರಣದಿಂದ ಅನಗತ್ಯ ಖರ್ಚನ್ನು ಮಾಡ್ತೀರಾ ಜಾಸ್ತಿ. ಹಾಗೆ 12ನೇ ಮನೆಯಲ್ಲಿ ಶುಕ್ರನ ಪ್ರಭಾವ ಇರೋದ್ರಿಂದ ಐಷಾರಾಮಿ ವಸ್ತುಗಳ ಮೇಲೆ ಬಹಳಷ್ಟು ಹಣ ವ್ಯಯ ಮಾಡ್ತೀರಾ. ಸ್ವಲ್ಪ ನೀವು ಉಳಿತಾಯದ ಕಡೆ ಕೂಡ ಗಮನ ಮಾಡಬೇಕು. ತಿಂಗಳ ದ್ವಿತೀಯಾರ್ಧದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸುಧಾರಣೆ ಕಂಡು ಬಂದ ಮೇಲೆ ದೀರ್ಘಕಾಲದ ಹೂಡಿಕೆ ನಿಮಗೆ ಮಾಡಬೇಕು ಅನ್ನೋ ಯೋಚನೆ ಬರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಸುಖ ಶಾಂತಿ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ಬೇಗನೆ ಬಗೆಹರಿಸ್ಕೊಳ್ತೀರಾ. ಸಂಗಾತಿ ಜೊತೆ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಮದುವೆ ನೋಡೋದಾದ್ರೆ ವಿವಾಹ ಸಂಬಂಧಗಳಿಗಾಗಿ ಹುಡುಕ್ತಾ ಇರೋರಿಗೆ ಉತ್ತಮ ಸಮಯ ಇದು. ಬೇಗನೆ ವಧು ಅಥವಾ ವರ ಸಿಗ್ತಾರೆ ಅಂತ ಹೇಳ್ಬಹುದು. ಹಾಗೆ ಸಾಮಾಜಿಕ ಜೀವನ ನಿಮ್ ನೋಡೋದಾದ್ರೆ ಸ್ನೇಹಿತರೊಂದಿಗೆ ಪ್ರವಾಸ ಅಥವಾ
ಔತಣಕೂಟದಲ್ಲಿ ಭಾಗವಹಿಸೋದು ಈ ತಿಂಗಳು ನಿಮ್ಗೆ ಕಂಡು ಬರ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ನೋಡೋದಾದ್ರೆ ಒಂದ್ ಸ್ವಲ್ಪ ಎಚ್ಚರ ಇರಬೇಕು ಮಕರ ರಾಶಿಯವರಿಗೆ. ಯಾಕಂದ್ರೆ ಪ್ರಸ್ತುತ 7ನೇ ಶನಿ ಕೂಡ ಹಂತದಲ್ಲಿದೆ, ಅಂದ್ರೆ ಅಂತ್ಯ ಹಂತದಲ್ಲಿದೆ. ಸೊ ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಹೆಚ್ಚಿನ ಒತ್ತು ನೀಡ್ಬೇಕು ನೀವು. ಅಂದ್ರೆ ಪ್ರಾಣಾಯಾಮ ಮಾಡೋದು, ಸ್ವಲ್ಪ ತಾಳ್ಮೆಯಿಂದ ಇರೋದು. ಯಾಕಂದ್ರೆ ಶನಿ ಬಿಟ್ಟು ಹೋಗ್ಬೇಕಾದ್ರೂ ಕಿರಿಕಿರಿ ಕೊಡ್ತಾನೆ ಸ್ವಲ್ಪ. ಹಾಗಾಗಿ ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಡಬಹುದು. ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ನೀವು ಶಿಸ್ತುಬದ್ಧವಾಗಿ ಇರಬೇಕು. ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ಹೊರಗಡೆದು ಏನು ತಿನ್ಬಾರ್ದು, ಮನೆಯಲ್ಲೇ ಊಟ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದೇಶದಲ್ಲಿ ಓದಬೇಕು ಅನ್ನೋ ಕನ್ಸು ಇಟ್ಕೊಂಡಿರೋರಿಗೆ ಈ ತಿಂಗಳು ಶುಭ ವಾರ್ತೆ ಸಿಗಲಿದೆ. ಸಂಶೋಧನಾ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಯಶಸ್ಸು ಖಂಡಿತ. ವಿಶೇಷ ಸೂಚನೆ ಏನಿದೆಯಪ್ಪ ಮಕರ ರಾಶಿಯವರಿಗೆ ಅನ್ನೋದಾದ್ರೆ, ಜನವರಿ 2026ರಲ್ಲಿ ನಿಮ್ಮ ರಾಶಿಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ಆರೋಗ್ಯ ಮತ್ತು ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆ ಕಾಣ್ತೀರಾ. ಹಾಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ತುಂಬಾನೇ ಹೆಚ್ಚಾಗಲಿದೆ. ಸೊ ನೆಗೆಟಿವ್ನೆಸ್ ನ ದೂರ ಮಾಡೋಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ನೋಡೋದಾದ್ರೆ, ಶನಿ ಸ್ತೋತ್ರ ಪ್ರತಿ ಶನಿವಾರ ನೀವು ಶನಿ ಚಾಲೀಸ ಅಥವಾ ಶನಿ ಅಷ್ಟೋತ್ತರವನ್ನು ಪಠಿಸಿದ್ರೆ ನಿಮಗೆ ಒಳ್ಳೇದಾಗತ್ತೆ. ದೀಪಾರಾಧನೆ ಶನಿವಾರ ಸಂಜೆ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿರಿ, ಅಶ್ವತ್ಥ ಮರ ಕೆಳಗೆ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೂರ್ಯ ನಮಸ್ಕಾರ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆತ್ಮಬಲ ಮತ್ತು ಧೈರ್ಯ ಹೆಚ್ಚಾಗುತ್ತೆ. 2026ರ ಜನವರಿ ತಿಂಗಳು ಧನು ರಾಶಿಯವರಿಗೆ ಅತ್ಯಂತ ಮಹತ್ವ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದ ಆರಂಭವನ್ನು ನೀಡಲಿದೆ. ಈ ತಿಂಗಳು ಮೊದಲನ ಅರ್ಧದಲ್ಲಿ ನಿಮ್ಮ ರಾಶಿಯಲ್ಲಿ ಗ್ರಹಗಳ ಸಮಾಗಮನವಿರುವುದರಿಂದ ನೀವು ಹೊಸ ಚೈತನ್ಯದಿಂದ ಕಾರ್ಯವನ್ನು ನಿರ್ವಹಿಸುವಿರಿ. ಡೀಟೇಲ್ ಆಗಿ ನೋಡೋದಾದ್ರೆ, ವೃತ್ತಿ ಮತ್ತು ಉದ್ಯೋಗದಲ್ಲಿ ಆತ್ಮವಿಶ್ವಾಸ ಹೆಚ್ಚಳ. ಜನವರಿ 14ರವರೆಗೆ ಸೂರ್ಯ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಾಯಕತ್ವ ವಹಿಸಿಕೊಳ್ಳುವುದು ಇದು ಸೂಕ್ತ ಸಮಯ. ಹೊಸ ಜವಾಬ್ದಾರಿ ಕೂಡ ಸಿಗಲಿದೆ ನಿಮಗೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶವಾದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಹಾಗೆ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ 15ನೇ ತಾರೀಕಿನ ಮೇಲೆ ನಿಮಗೆ ಕುಜ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಸ್ವಲ್ಪ ಹಠ ಅಥವಾ ಕೋಪ ಹೆಚ್ಚಾಗಬಹುದು. ಆದ್ದರಿಂದ ಸಹೋದ್ಯೋಗಿಗಳೊಂದಿಗೆ ಮೃದುವಾಗಿ ನೀವು ಮಾತನಾಡಬಹುದು, ಅಥವಾ ನಿಮ್ಮ ಕೋಪಿಷ್ಟ ಬುದ್ಧಿಯಿಂದ ಉದ್ಯೋಗದಲ್ಲಿ ನಿಮಗೆ ವಿರುದ್ಧವಾಗಿ ಮಾತನಾಡಲು ಸ್ಟಾರ್ಟ್ ಆಗುತ್ತೆ. ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿನ ಅನುಭವಿಸ್ತೀರಾ. ನೀವು ಕೋಪ ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಆದಾಯದಲ್ಲಿ ವೃದ್ಧಿ. ಜನವರಿ 14ರ ತನಕ ನಿಮ್ಗೆ ಹಣಕಾಸಿನ ಮೇಲೆ ಏನೂ ಸಹ ತೊಂದರೆ ಇರೋದಿಲ್ಲ. ಆದ್ರೆ 14ರ ಮೇಲೆ ಸೂರ್ಯ ಮತ್ತು ಕುಜನ ದೃಷ್ಟಿ ಬೀರುವುದರಿಂದ ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರುತ್ತೆ. ಖರ್ಚಿನ ಬಗ್ಗೆ ನೋಡೋದಾದ್ರೆ, ತಿಂಗಳ ಆರಂಭದಲ್ಲಿ ವೈಯಕ್ತಿಕ, ಅಲಂಕಾರಿಕ ಮತ್ತು ಪ್ರವಾಸಕ್ಕಾಗಿ ಹೆಚ್ಚು ಹಣ ವ್ಯಯ ಮಾಡುವ ಸಂಭವ ಇದೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಸಾಮಾಜಿಕ ಗೌರವ. ಕುಟುಂಬದಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಬೆಲೆ ಸಿಗಲಿದೆ. ಮಂಗಳನ ಪ್ರಭಾವದಿಂದ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಆದ್ರೆ ನೀವು ಸ್ವಲ್ಪ ತಾಳ್ಮೆ ತಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನಿಮ್ಮ ಕುಟುಂಬ ಜೀವನ. ಪ್ರೇಮ ನೋಡೋದಾದ್ರೆ, ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರಲಿದೆ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಆಪ್ತತೆ ಬಹಳ ಹೆಚ್ಚಾಗತ್ತೆ ಈ ತಿಂಗಳು ನಿಮಗೆ. ನಿಮ್ಮ ಆರೋಗ್ಯ ನೋಡೋದಾದ್ರೆ, ಉತ್ತಮ ಚೈತನ್ಯ. ಸೂರ್ಯನ ಸಂಚಾರದಿಂದ ನಿಮ್ಮ ದೈಹಿಕ ಸಾಮರ್ಥ್ಯ ಉತ್ತಮವಾಗಲಿದೆ. ಹಳೆಯ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೆ ಅದರಿಂದ ಹೊರ ಬರ್ತೀರಾ. ಸ್ವಲ್ಪ ಎಚ್ಚರದಿಂದಿರಬೇಕು. ಶನಿಯು ಮೀನರಾಶಿಯಲ್ಲಿ 4ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಅಥವಾ ಸ್ನಾಯು ನೋವಿನಿಂದ ಸಣ್ಣ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಆದ್ರೆ ಅದಕ್ಕೆ ತಕ್ಕ ಪರಿಹಾರನ ಡಾಕ್ಟರ್ ಹತ್ರ ಹೋಗಿ ನೀವು ಕಂಡ್ಕೊಂಡ್ರೆ ಬೇಗನೆ ವಾಸಿ ಆಗತ್ತೆ. ಏನು ತೊಂದರೆ ಏನೂ ಆಗಲ್ಲ. ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದ್ರೂ ಸಿದ್ಧತೆ ಮಾಡುವವರು ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೀನಿ ತುಂಬಾ ವರ್ಷದಿಂದ ಅಂದ್ರೆ, ಈ ವರ್ಷ
ಹಾಗೆ ಈ ತಿಂಗಳು ಮಾತ್ರ ತುಂಬಾ ಒಳ್ಳೆ ಪ್ರತಿಫಲ ಸಿಗುತ್ತೆ ನಿಮ್ಗೆ. ಹಾಗೆ ನೆಗೆಟಿವ್ನೆಸ್ ನಾನು ದೂರ ಮಾಡಬೇಕು, ಪಾಸಿಟಿವ್ನೆಸ್ ಚೆನ್ನಾಗಿ ನನಗೆ ಇನ್ನೂ ಇಂಪ್ರೂವ್ ಆಗ್ಬೇಕು ಅನ್ನೋದಾದ್ರೆ ಕೆಲವೊಂದು ಪರಿಹಾರಗಳಿದೆ, ಅದನ್ನ ನೀವು ಫಾಲೋ ಮಾಡಿದ್ರಾಯ್ತು. ಗುರು ಸ್ತೋತ್ರ ಪ್ರತಿ ಗುರುವಾರ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಪಠಿಸಿ. ಹಾಗೆ ನೀವು ಹಳದಿ ಬಣ್ಣದ ವಸ್ತುವನ್ನು ಅಥವಾ ಆಹಾರವನ್ನು ದಾನ ಮಾಡಿದ್ರೆ ಪಾಸಿಟಿವ್ ವೈಬ್ ಸಿಗುತ್ತೆ. ಆದಿತ್ಯ ಹೃದಯ ಪ್ರತಿದಿನ ಸೂರ್ಯನಿಗೆ ದೀರ್ಘಕಾಲ ನಮಸ್ಕಾರ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಆದಿತ್ಯ ಹೃದಯಂ ಅಂತ ಪಠಿಸಿ ಒಂದು ನಮಸ್ಕಾರ ಮಾಡಿದ್ರೆ ನಿಮಗೆ ಆತ್ಮವಿಶ್ವಾಸ ಬಹಳ ಹೆಚ್ಚಾಗಲಿದೆ. 2026ರ ಜನವರಿ ತಿಂಗಳು ಕುಂಭ ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಮತ್ತು ಪ್ರಗತಿಪರ ಕಾಲವಾಗಿದೆ. ಈ ಮಾಸದಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಹೊಸ ಉತ್ಸಾಹ ಮತ್ತು ಆರ್ಥಿಕ ಚೈತನ್ಯವನ್ನು ನೀಡಲಿದೆ. ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗ. ಕೆಲಸದಲ್ಲಿ ಸ್ವಲ್ಪ ನಿಮಗೆ ಮನ್ನಣೆ ಸಿಗಲಿದೆ. ತಿಂಗಳ ಆರಂಭದಿಂದಲೇ ನಿಮ್ಮ 12ನೇ ಮನೆಯ ಮೇಲೆ ಗ್ರಹಗಳ ಶುಭ ದೃಷ್ಟಿ ಇರುವುದರಿಂದ ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ. ಬೋನಸ್ ಅಥವಾ ಪ್ರಮೋಷನ್ ಆಗುವ ಸೂಚನೆ ಕೂಡ ಇದೆ ಈ ತಿಂಗಳು. ಸಹೋದ್ಯೋಗಿಗಳ ಬೆಂಬಲ ಕೂಡ ಸಿಗತ್ತೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ. ಕೆಲಸ ಮಾಡುವವರಿಗೆ ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿ ಸಿಗಲಿದೆ. ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಬೇಕು. ಕೋಪದಿಂದ ನೀವು ಬಾಯಿಗೆ ಬಂದಿದ್ದೇ ಮಾತಾಡ್ಬಿಡ್ತೀರಾ, ಅದ್ರ ಮೇಲೆ ಒಂದು ಸ್ವಲ್ಪ ನಿಮಗೆ ಹತೋಟಿ ಇರಬೇಕು. ಶನಿಯ 7.5 ವರ್ಷದ ಪ್ರಭಾವ ಇರೋದ್ರಿಂದ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ವ್ಯಾಪಾರದಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ಹೊಸ ಹೂಡಿಕೆ ಮಾಡಲು ಇದು ಉತ್ತಮ ಅವಕಾಶ. ಚಾರ್ಟೆಡ್ ಅಕೌಂಟ್ಗಳು ಅಥವಾ ಸಲಹೆ ವೃತ್ತಿದಾರರಾಗಿದ್ರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಹಾಗೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಲವು ಮೂಲಗಳಿಂದ ಆದಾಯ ಬರಲಿದೆ ನಿಮಗೆ ಈ ತಿಂಗಳು. 6 ಗ್ರಹಗಳ ಶುಭ ಪ್ರಭಾವ ಇರೋದ್ರಿಂದ ಲಾಭ ಸ್ಥಾನದಲ್ಲಿರ್ತೀರ ನೀವು. ಇದರಿಂದಾಗಿ ಕೇವಲ ಸಂಬಳ ಮಾತ್ರ ಅಲ್ಲ, ಹಳೆ ಹೂಡಿಕೆ ಅಥವಾ ಪೂರಕ ಮೂಲಗಳಿಂದ ಒಂದಕ್ಕಿಂತ ಹೆಚ್ಚು ಕಡೆಯಿಂದ ನಿಮಗೆ ಹಣ ಬರಲಿದೆ ಈ ತಿಂಗಳು. ಸೊ ಖರ್ಚಿನ ಮೇಲೆ ಒಂದು ಸ್ವಲ್ಪ ನೀವು ನಿಗಾ ವಹಿಸಬೇಕು. ಆದಾಯ ಹೆಚ್ಚಾದರೂ ಜನವರಿ 17ರ ನಂತರ ಶನಿಯ ಪ್ರಭಾವದಿಂದ ಅನಗತ್ಯ ಖರ್ಚು ಹೆಚ್ಚಾಗಲಿದೆ ನಿಮಗೆ. ಸೊ ಅಥವಾ ಕುಟುಂಬದಲ್ಲಿ ಜವಾಬ್ದಾರಿಗಾಗಿ ಹಣ ವ್ಯಯ ಮಾಡ್ತೀರಾ. ಆದ್ದರಿಂದ ಬಜೆಟ್ ಅನ್ನು ಯೋಚನೆ ಮಾಡಿ ಅದ್ರ ಮೇಲೆ ನೀವು ಅಗತ್ಯವಿದ್ರೆ ಅದನ್ನ ಖರ್ಚು ಮಾಡಬೇಕು. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಧಾರ್ಮಿಕ ಕಾರ್ಯಗಳು, ಮನೆಯಲ್ಲಿ ಹಿರಿಯರ ಬೆಂಬಲ ಸಿಗಲಿದೆ. ಕುಟುಂಬದೊಂದಿಗೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಮಾಡುವ ಅಥವಾ ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡುವ ಯೋಗವಿದೆ ಈ ತಿಂಗಳು ನೀವು. ಸಂಬಂಧಗಳಲ್ಲಿ ಒಂದು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಏನಕ್ಕೆ ಅಂದ್ರೆ ರಾಹುವಿನ ಪ್ರಭಾವ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಆತಂಕ ಸೃಷ್ಟಿಸಬಹುದು. ಪ್ರೇಮಿಗಳು ಅಥವಾ ವಿವಾಹ ನಿಶ್ಚಿತಾರ್ಥ ಆದವರು ತಮ್ಮ ಮಾತಿನ ಮೇಲೆ ಹಿಡಿತ ಇಟ್ಟುಕೊಂಡು ಬಹಳ ಮುಖ್ಯವಾಗಿ ಮಾತಾಡಬೇಕು. ಇದರಿಂದ ನಿಮಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯು ದೊಡ್ಡ ಜಗಳವಾಗುವ ಕಾರಣವಿರುತ್ತದೆ. ಹಾಗಾಗಿ ಏನೇ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಬೇಕು. ಆರೋಗ್ಯ ಮತ್ತು ಶಿಕ್ಷಣ ನೋಡೋದಾದ್ರೆ ಆರೋಗ್ಯದಲ್ಲಿ ಈ ತಿಂಗಳು ಮೊದಲಾರ್ಧದಲ್ಲಿ ಯಾವುದೇ ಪ್ರಕಾರ ಸಮಸ್ಯೆ ಇರುವುದಿಲ್ಲ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ 20ರ ನಂತರ ಜೀರ್ಣಕ್ರಿಯೆ ಆಗಿರ್ಬೋದು, ಹೊಟ್ಟೆ ಸಮಸ್ಯೆ ಆಗಿರ್ಬೋದು ಅಥವಾ ಕಾಲು ನೋವು ಆಗಿರ್ಬೋದು, ಇದೆಲ್ಲ ಸಮಸ್ಯೆ ನಿಮಗೆ ಕಾಡುತ್ತೆ ಜನವರಿ 20ರ ನಂತರ. ಆದ್ದರಿಂದ ನೀವು ಒಳ್ಳೆಯ ಆಹಾರ ಪದ್ಧತಿ ಹಾಗೂ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಶನಿಯ ಪ್ರಭಾವದಿಂದ ಓದಿನಲ್ಲಿ ಆಲಸ್ಯ ಮಾಡಬಹುದು. ಇದನ್ನು ಜಯಿಸಲು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ಪ್ರಮುಖ ದಿನಾಂಕಗಳು ಅಥವಾ ಸೂಚನೆಗಳು ಏನಾದರೂ ಬೇಕಾಗೋದಾದ್ರೆ ಈ ತಿಂಗಳಲ್ಲಿ ನಿಮಗೆ ಶುಭ ದಿನಗಳು ಯಾವ್ಯಾವು ಅಂದ್ರೆ ಜನವರಿ 5, 12, 18, 24 ಮತ್ತು 27. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರೋ ದಿನಗಳು ಯಾವ್ಯಾವು ಅಂದ್ರೆ ಜನವರಿ 14 ಮತ್ತು ಜನವರಿ 22. ಈ ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಹಾರ ಬೇಡ. ಈ 2 ದಿನಗಳು ನೆನ್ಪಿಟ್ಕೊಳ್ಳಿ, ಜನವರಿ 14 ಮತ್ತೆ ಜನವರಿ 22. ಹಾಗೆ ನಿಮಗೆ ಒಳ್ಳೆಯ ಬಣ್ಣ ವಸ್ತ್ರ ಯಾವುದು ಅಂತಂದ್ರೆ ತಿಳಿ ನೀಲಿ
ಮತ್ತು ಹಸಿರು ಈ ಎರಡೂ ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗೋದಾದ್ರೆ ಆ ಕೆಲಸದಿಂದ ನಿಮಗೆ ಜಯ ಆಗಲಿದೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ, ತುಂಬಾ ನೆಗೆಟಿವ್ಸ್ ಇದೆ ನನ್ನ ರಾಶಿಯಲ್ಲಿ ಅನ್ನೋರು ಶನಿ ಶಾಂತಿ ಮಾಡಬೇಕು. ಪ್ರತಿ ಶನಿವಾರ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ನಿಮಗೆ ನೆಗೆಟಿವಿಟಿನ ದೂರ ಆಗಿ ಪಾಸಿಟಿವ್ನೆಸ್ನ ಬರುತ್ತೆ. ಹಾಗೆ ಬಡವರಿಗೆ ಸ್ವಲ್ಪ ದಾನ ಮಾಡಬೇಕು. ಈ ತಿಂಗಳು ನೀವು ವೃದ್ಧಾಶ್ರಮಕ್ಕೆ ಹೋಗಿ ಆಹಾರ ದಾನ ಮಾಡೋದಾಗಿರ್ಲಿ ಅಥವಾ ಬಟ್ಟೆ ದಾನ ಮಾಡೋದಾಗಿರ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ. ಮಂಗಳವಾರ ಹನುಮಾನ್ ಚಾಲಿಸವನ್ನು ಓದುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗುತ್ತದೆ. ಹಾಗೆ ನಿಮ್ಮ ಧೈರ್ಯ ಕೂಡ ಹೆಚ್ಚು. 2026 ಜನವರಿ ತಿಂಗಳು ಮೀನರಾಶಿಯವರಿಗೆ ಸವಾಲು ಮತ್ತು ಕಲಿಕೆಯ ಮಿಶ್ರಣವಾಗಿರಲಿದೆ. ಈ ತಿಂಗಳು ನೀವು ಶನಿಯ 7.5 ವರ್ಷದ ಅಂದರೆ ಸಾಡೆ ಸಾತಿ ಪ್ರಭಾವದಲ್ಲೇ ಇರುವುದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಜಾಗರೂಕತರಾಗಿ ಇಡಬೇಕು. ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಈ ತಿಂಗಳು ಕೆಲಸದ ಒತ್ತಡ ಇರುತ್ತೆ. ಶನಿ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ದಿಢೀರ್ ಎಂದು ಹೆಚ್ಚಾಗಲಿದೆ. ನಿಮ್ಮ ಕೈ ಕೆಳಗಿನ ಸಿಬ್ಬಂದಿ ಅಥವಾ ಸಹೋದ್ಯೋಗಿಗಳಿಂದ ಅಸಹಕಾರ ಉಂಟಾಗಬಹುದು. ಆದ್ದರಿಂದ ಎಲ್ಲವನ್ನು ನೀವೇ ಹತ್ತಿರ ನಿಂತು ಮಾಡಿಸಿಕೊಳ್ಳುವುದು ಉತ್ತಮ. ಸ್ಥಳದ ಬದಲಾವಣೆ ಆಗಬಹುದು. ಈ ತಿಂಗಳು ಕೆಲಸದ ನಿಮಿತ್ತ ಅನಿರೀಕ್ಷಿತ ಪ್ರಯಾಣಗಳು ಎದುರಾಗಬಹುದು. ಉದ್ಯೋಗ ಬದಲಾವಣೆ ಮಾಡುವ ಯೋಚನೆ ಮಾಡುವವರು ಈ ತಿಂಗಳು ನಿಮಗೆ ಅದು ತಕ್ಷಣವೇ ಉದ್ಯೋಗ ಬದಲಾವಣೆಯ ಅವಕಾಶ ಕೂಡಿ ಬರಲಿದೆ. ಇದ್ದಲ್ಲೇ ತಾಳ್ಮೆಯಿಂದ ಇರುವುದು ಒಳ್ಳೆಯದು. ವ್ಯಾಪಾರಸ್ಥರು ಜನವರಿ ತಿಂಗಳು ಸಾಧಾರಣ ಲಾಭ ತರಲಿದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರಿಂದ ಸ್ವಲ್ಪ ನೀವು ಸಲಹೆಯನ್ನು ಪಡೆದುಕೊಳ್ಳಬೇಕು. ಬಾಕಿ ಉಳಿದಿರುವ ಸರ್ಕಾರಿ ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಖರ್ಚುಗಳು ಸ್ವಲ್ಪ ಏರಿಕೆ ಆಗುತ್ತೆ ಈ ತಿಂಗಳು ನಿಮಗೆ. ಈ ತಿಂಗಳು ಹಣದ ಒಳಹರಿವು ಇದ್ದರೂ ಅಷ್ಟೇ ವೇಗವಾಗಿ ಖರ್ಚುಗಳು ಬರಬಹುದು. ವಿಶೇಷವಾಗಿ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಮನೆಯ ಶುಭ ಕಾರ್ಯಗಳಿಗೆ ಹಣ ವ್ಯಯ ಮಾಡಬಹುದು. ನೀವು ಹೂಡಿಕೆ ನೋಡೋದಾದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವವರು ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಜನವರಿ 15ರ ನಂತರ ಎಚ್ಚರಿಕೆ ವಹಿಸಿ. ದೊಡ್ಡ ಮೊತ್ತದ ಹಣವನ್ನು ಯಾರಿಗೂ ಸಾಲವಾಗಿ ನೀಡಬೇಡಿ. ಹಾಗೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆಯನ್ನು ಕೂಡ ಮಾಡಬೇಡಿ, ತುಂಬಾ ನಷ್ಟವಾಗುವ ಸಾಧ್ಯತೆ ಇದೆ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಮಾತಿನ ಚಕಮಕಿ ಉಂಟಾಗಲಿದೆ ಈ ತಿಂಗಳು. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾಗ್ವಾದ ಉಂಟಾಗಬಹುದು. ನಿಮ್ಮ ನೇರ ಮಾತು ಇತರರಿಗೆ ನೋವುಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ನಿಮಗೆ ಮಾತಿನ ಮೇಲೆ ನಿಗಾ ಇರಲಿ. ಸಂಗಾತಿಯ ಬೆಂಬಲ, ಏನೇ ಸಮಸ್ಯೆಗಳಿದ್ದರೂ ನಿಮ್ಮ ಸಂಗಾತಿ ನಿಮಗೆ ಬೆಂಬಲ ಕೊಟ್ಟು ನಿಲ್ಲುತ್ತಾರೆ. ಅವಿವಾಹಿತರಿಗೆ ಮದುವೆ ಮಾತುಕತೆ ನಡೆಯಬಹುದು ಈ ತಿಂಗಳು. ಆದರೆ ಅಂತಿಮ ನಿರ್ಧಾರಕ್ಕೆ ಬರುವ ಮೊದಲು ಜಾತಕ ಸರಿಯಾಗಿ ಪರಿಶೀಲಿಸಿ ನೋಡಬೇಕು. ಆರೋಗ್ಯ ನೋಡೋದಾದ್ರೆ ನಿಮಗೆ ಈ ತಿಂಗಳು ಸ್ವಲ್ಪ ಆಯಾಸ ಉಂಟಾಗಬಹುದು. ಏಕೆಂದ್ರೆ ಅತಿಯಾದ ಕೆಲಸದಿಂದ ದೈಹಿಕ ಮತ್ತು ಮಾನಸಿಕ ಆಯಾಸ ಕಾಡಬಹುದು. ಕಾಲು ನೋವು ಅಥವಾ ಕೀಲು ನೋವು, ನಿದ್ರಾಹೀನತೆ ಸಮಸ್ಯೆಗಳ ಕಾಣಿಸ್ಕೊಳ್ಬಹುದು. ಸ್ವಲ್ಪ ನೀವು ಜಾಗರೂಕರಾಗಿರಬೇಕು ಆರೋಗ್ಯದಲ್ಲಿ. ಆಹಾರದ ಕ್ರಮ ಇದರಲ್ಲಿ ಶಿಸ್ತು ಇರಬೇಕು. ಲೇಟಾಗಿ ಊಟ ಮಾಡೋದು, ಲೇಟಾಗಿ ಟಿಫನ್ ಮಾಡೋದು ಇದೆಲ್ಲ ಮಾಡಬಾರ್ದು. ವಾಹನ ಚಲಾಯಿಸುವವರಿಗೆ ಅತಿಯಾದ ವೇಗ ಬೇಡ. ವಿಶೇಷವಾಗಿ ತಿಂಗಳ ಕೊನೆಯ ವಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕು. ಜನವರಿ ತಿಂಗಳ ಪ್ರಮುಖ ದಿನಾಂಕಗಳು ನಿಮಗೆ ಯಾವ್ಯಾವ ದಿನ ಶುಭ ಅನ್ನೋದಾದ್ರೆ ಜನವರಿ 4, 9, 13, 22 ಮತ್ತು 31 ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಯಾವ್ಯಾವು ಅಂದ್ರೆ ಜನವರಿ 15, 16 ಮತ್ತು 27 ಈ ದಿನಗಳಲ್ಲಿ ವಾದ ವಿವಾದಗಳಿಂದ ಸ್ವಲ್ಪ ನೀವು ದೂರ ಇರಬೇಕು. ವಿಶೇಷ ಪರಿಹಾರಗಳು ಏನಾದ್ರೂ ಬೇಕಪ್ಪ ನೆಗೆಟಿವಿಟಿ ದೂರ ಮಾಡಕ್ಕೆ ಅಂದ್ರೆ ಶನಿ ಸ್ತೋತ್ರ ಪ್ರತಿ ಶನಿವಾರ ಸಂಜೆ ದಶರಥ
ಕ್ಷೂತ್ರ ಶನಿ ಸ್ತೋತ್ರವನ್ನು ಪಠಿಸಿ ಅಥವಾ ಶನಿ ದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ನೆಗೆಟಿವಿಟಿ ದೂರ ಆಗತ್ತೆ. ಹನುಮಾನ್ ಚಾಲಿಸ ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸ ಪಠಿಸುವುದರಿಂದ ಮಾನಸಿಕ ಧೈರ್ಯ ನಿಮಗೆ ಹೆಚ್ಚಾಗತ್ತೆ. ಈ ತಿಂಗಳು ಸ್ವಲ್ಪ ಕಪ್ಪು ಬಣ್ಣದ ಬಟ್ಟೆ ಅಥವಾ ಎಣ್ಣೆಯಲ್ಲಿ ತಯಾರಿಸಿದ ಆಹಾರವನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ. ಇದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಧ್ಯಾನ ಪ್ರತಿದಿನ ಬೆಳಗ್ಗೆ ಒಂದು 1/4 ಗಂಟೆ ಧ್ಯಾನ ಮಾಡೋದ್ರಿಂದ ನಿಮ್ಮ ಗೊಂದಲಗಳು ಸಾಕಷ್ಟು ದೂರ ಆಗತ್ತೆ ಅಂತ ಹೇಳಬಹುದು.